ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಕೂಡ ಸಿಲುಕಾಕೊಂಡಿದ್ರು. ಅವರ ಲಾಯರ್ ಆಗಿ ಕೂಡ ನೀವು ಗುರುತಿಸ್ಕೊಂಡ್ರಿ. ಸೊ ಸಡನ್ ಆಗಿ ಏನಾಯ್ತು ಸರ್? ಮೇ ಬಿ ನನ್ಗನ್ಸುತ್ತೆ ದರ್ಶನ್ ಅವ್ರಿಗೆ ಪ್ರಾರಂಭದಲ್ಲಿ ನನ್ನ ಅವಶ್ಯಕತೆ ಇತ್ತು. ಅದಾದ್ಮೇಲೆ ಅವ್ರಿಗೆ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಸೊ ಹಾಗಾಗಿ ನಾನು ಹೊರಗಡೆ ಇದ್ದೀನಿ ಅಷ್ಟೇ. ಅವ್ರಿಗೆ ಖಂಡಿತ ನನ್ನ ಅವಶ್ಯಕತೆ ಇದೆ ಅಂತ ಯಾವತ್ತಾದ್ರೂ ಅನ್ಸುತ್ತೆ, ಖಂಡಿತ ನಾನು ತಿರ್ಗಾ ಅದ್ರಲ್ಲಿ ಇನ್ವಾಲ್ವ್ ಆಗ್ತೀನಿ ಅಷ್ಟೇ. ಸೊ ನಿಮಗೆ ಲಾಯರ್ ಜಗದೀಶ್ ಅವ್ರಿಗೆ ಏನು ಆ ಥರದ ವೈಷಮ್ಯ ಅಂತ? ಲಾಯರ್ ಜಗದೀಶ್ ಅನ್ನೋ ಒಂದು ವರ್ಡನ್ನು ಖಂಡಿತ ಉಪಯೋಗಿಸಬಾರ್ದು ಅಂತ ನಾನು ಹೇಳ್ತೀನಿ. ಯಾಕಂದರೆ ಅವರು ಲಾಯರ್ ಅಲ್ಲ. ಸೊ ಅವ್ರನ್ನ ಪದೇ ಪದೇ ಮಾಧ್ಯಮಗಳಲ್ಲಿ ಅವ್ರನ್ನ ಲಾಯರ್ ಅಂತ ಹೇಳೋದು ಬೇರೆ ಲಾಯರ್ಗಳಿಗೆ ಎಲ್ಲೊಂದು ಕಡೆ ನೋವಾಗ್ಬೋದು. ಅವತ್ತು ಅವ್ರನ್ನ ಜೈಲಿಗೆ ಕಳಿಸಿದ ಅಫ್ಕೋರ್ಸ್ ನಾನೇ. ನಾನು ಅವ್ರನ್ನ ಕನ್ಸಿಡರೇ ಮಾಡಕ್ ಹೋಗಲ್ಲ. ಅವರ ಮಗನ್ನು ಕೂಡ ನೀವೇ ಹೊಡಿಸಿದ್ರಿ ಅನ್ನೋದು ಖಂಡಿತವಾಗಿಯೂ ಅದಕ್ಕೆ ಕಾರಣ ಸಂಪೂರ್ಣ ಹೊಣೆಗಾರಿಕೆ ಜಗದೀಶ. ಒಂದು ಕೇಸ್ಗೆ ವರ್ಷಾನುಗಟ್ಟಲೆ ಓಡಾಡಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಸೊ ಯಾಕೆ ಅಷ್ಟು ಬೇಗ ನ್ಯಾಯ ಕೊಡಿಸೋದಕ್ಕೆ ಯಾಕೆ ಅಷ್ಟು ತಡ ಅಂತ? ಅವತ್ತು ಅಂಬೇಡ್ಕರ್ ಅವರು ನಾನು ಒಬ್ಬ ದಲಿತನಾಗಿ ಸಂವಿಧಾನ ಬರಿತೀನಿ ಅಂತ ಬರೀಲಿಲ್ಲ, ಒಬ್ಬ ವಕೀಲನಾಗಿ ಸಂವಿಧಾನ ಬರೆದ್ರು. ರಾಷ್ಟ್ರ ಸಂವಿಧಾನಕ್ಕೆ ನೀವು ಕೇವಲ ವಕೀಲರಷ್ಟೇ ಅಲ್ಲ, ನಿಮ್ಗೊಂದು ರೌಡಿಸಮ್ ಫೀಲ್ಡ್ ಇದೆ ಅಂತ ಒಂದು ಟಾಕ್ ಇದೆ. ನೀವು ಮುತ್ತಪ್ಪ ರೈ ಅವರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ರಿ. ಸೊ ಹಾಗಾಗಿ ಅವರು ರೌಡಿ, ನಿಮಗೂ ಒಂದು ರೌಡಿಸಮ್ ಬ್ಯಾಕ್ಗ್ರೌಂಡ್ ಇದೆ ಅಂತ ಒಂದು ಟಾಕ್ ಇದೆ. ಮುತ್ತಪ್ಪ ರೈ ಅವರು ಡಾನ್ ಆಗಿ ಅವರು ಬಹಳ ಹೆಸರು ಮಾಡಿದ್ರು, ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ. ಹೌದು, ಅವ್ರ ಬಗ್ಗೆ ನಾನು ಪ್ರೀತಿಸೋದು, ಅವ್ರು ಇವತ್ತು ಇಲ್ಲದೆ ಇದ್ರು ನಾನು ಇವತ್ತಿಗೂ ಅವ್ರನ್ನ ಪ್ರೀತಿಸ್ತೀನಿ. ನಾನು ಇವತ್ತಿಗೂ ಕೂಡ ಅವ್ರನ್ನ ಗಾಡ್ ಫಾದರ್ ಅನ್ಕೊಂತೀನಿ. ತಪ್ಪೇನು 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 ತಪ್ಪೇನು? ಇವತ್ತಿನ ರಾಜಕೀಯ ವ್ಯವಸ್ಥೆ ಅವರಂತ ನೀಚರು, ದುಷ್ಟರು, ನಮ್ಮ ದೇಶಕ್ಕೆ ನಿಜವಾದ ದ್ರೋಹಿಗಳು ಅಂದ್ರೆ ಇವತ್ತಿನ ರಾಜಕಾರಣಿಗಳು. MLA ಏನಿರ್ತಾನೆ, ಮಿನಿಸ್ಟರ್ಸ್ ಏನಿರ್ತಾರೆ, ಅವ್ರಿಗೆ ದುಡ್ಡು ಕೊಡದೇ ಇದ್ರೆ ಒಂದು ಟ್ರಾನ್ಸ್ಫರ್ ಕೊಡಾಗಲ್ಲ. ಈವನ್ ಒಂದು ಡೆತ್ ಸರ್ಟಿಫಿಕೇಟ್ ಬೇಕು, ಒಂದು ಬರ್ತ್ ಸರ್ಟಿಫಿಕೇಟ್ ಬೇಕಂದ್ರೂ ಕೂಡ ದುಡ್ಡು ಕೊಡಬೇಕು. ಸರಿನಾ? ಈ ಹಿಂದೆ ಅಂದ್ರೆ ಏನು ನಟ ಉಪೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಊರು ಅಂದ್ಮೇಲೆ ಹೊಲಗೇರಿ ಇರುತ್ತೆ ಅಂತ. ಅದಕ್ಕೂ ಸಹ ಸಾಕಷ್ಟು ಟೀಕೆಗಳು ವ್ಯಕ್ತ ಆಯ್ತು. ಅವ್ರಿಗೆ ಯಾವುದೇ ತರ ಇಲ್ಲಿನ ಜನಗಳನ್ನ ಉಪಯೋಗಿಸ್ಕೊಂಡು ಏನೋ ಒಂದು ಹಣ ಮಾಡಬೇಕು, ಹೆಸರು ಮಾಡಬೇಕು ಅನ್ನೋದೇನಿಲ್ಲ. ಅವ್ರ ಹತ್ರ ಆಲ್ರೆಡಿ ಹಣ ಇದೆ, ಅವ್ರಿಗೆ ಆಲ್ರೆಡಿ ಹೆಸರಿತ್ತು. ದರ್ಶನ್ ಮಾಡಿರೋ ಎಷ್ಟೋ ಒಳ್ಳೆ ಕೆಲಸಗಳಿತ್ತು. ಅವತ್ತು ಎಲ್ಲರೂ ತಿರುಗಿ ಬಿದ್ದಾಗ ದರ್ಶನ್ನಿಂದನೂ ಕೂಡ ನಮಗೇನು ಬೇಕಾಗಿಲ್ಲ, ಉಪೇಂದ್ರ ಅವರಿಂದನೂ ನನಗೇನು ಬೇಕಾಗಿಲ್ಲ, ವೀರೇಂದ್ರ ಹೆಗ್ಡೆ ಅವರಿಂದನೂ ನನಗೇನು ಬೇಕಾಗಿಲ್ಲ. ದೇವರು ಯಾರೇನೋ ಇವಾಗ ದರ್ಶನ್ ಹುಟ್ಟಿದ ತಕ್ಷಣ ಏನು ಸ್ಟಾರ್ ಆಗಿಲ್ಲ. ವೀರೇಂದ್ರ ಹೆಗ್ಡೆ ಅವರು ಜನ್ಮ ತಾಳಿದ ತಕ್ಷಣ ಅವರು ದೇವಮಾನವರಾಗಲಿಲ್ಲ. ಮುತ್ತಪ್ಪರವರು ಹುಟ್ಟಿದ ತಕ್ಷಣ ಏನು ಡಾನ್ ಆಗಲಿಲ್ಲ. ಉಪೇಂದ್ರ ಅವರು ಹುಟ್ಟಿದ ತಕ್ಷಣ ಅವರು ಎಲ್ಲೋ ನಿರ್ದೇಶಕರಾಗಿ ಸ್ಟಾರ್ ಡೈರೆಕ್ಟರ್ ಏನು ಆಗಲಿಲ್ಲ. ಆ ಭ್ರಷ್ಟಾಚಾರಿ ನನಗೆ ಐ ಹೇಟ್ ಪೊಲಿಟಿಷಿಯನ್ಸ್. ಅವರಂತ ಕುಲ್ಗೆಟ್ಟವರು, ಅವರಂತ ನೀಚರು, ಭ್ರಷ್ಟರು, ಗಲೀಜವರು, ಅವ್ರ ಬಗ್ಗೆ ಮಾತಾಡಿದ್ರೆ ನನ್ನ ಬಾಯಿ ಹೊಲಸಾಗತ್ತೆ. ಇನ್ನು ಕಾನೂನು, ಕೋರ್ಟು, ಪ್ರಾಸಿಕ್ಯೂಷನ್ ಬಗ್ಗೆ ಮಾತಾಡ್ತಿದ್ದೀರಾ. ಸೊ ನಾವು ಈ ಹಿಂದೆ ನೋಡಿದ್ವಿ, ಸೊ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಕೂಡ ಸಿಲುಕಾಕೊಂಡಿದ್ರು. ಅವರ ಲಾಯರ್ ಆಗಿ ಕೂಡ ನೀವು ಗುರುತಿಸ್ಕೊಂಡ್ರಿ. ಸೊ ಸಡನ್ ಆಗಿ ಏನಾಯ್ತು ಸರ್? ಇಲ್ಲ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಮೇ ಬಿ ನನಗನ್ಸುತ್ತೆ ದರ್ಶನ್ ಅವ್ರಿಗೆ ಪ್ರಾರಂಭದಲ್ಲಿ ನನ್ನ ಅವಶ್ಯಕತೆ ಇತ್ತು, ಅವಾಗ ನಾನಿದ್ದೆ. ಮೇ ಬಿ ಅದಾದ್ಮೇಲೆ ಅವ್ರಿಗೆ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಸೊ ಹಾಗಾಗಿ ನಾನು ಹೊರಗಡೆ ಇದ್ದೀನಿ ಅಷ್ಟೇ. ಸೊ ಅವ್ರಿಗೆ ಖಂಡಿತ ನನ್ನ ಅವಶ್ಯಕತೆ ಇದೆ ಅಂತ ಯಾವತ್ತಾದ್ರೂ ಅನ್ಸುತ್ತೆ, ಖಂಡಿತ ನಾನು ತಿರ್ಗಾ ಅದ್ರಲ್ಲಿ ಇನ್ವಾಲ್ವ್ ಆಗ್ತೀನಿ ಅಷ್ಟೇ. ಪ್ರಾರಂಭದಲ್ಲಿ ಹೇಳಿದ್ರು ನಾವು ಹೋಗಿದ್ದೆ, ಮಾಡಿದ್ದೆ. ಅದಾದ್ಮೇಲೆ ನನ್ನ ಪಾಡು ನಾನು ಇದ್ದೀನಿ, ನನಗೂ ಬೇರೆ ಬೇರೆ ಕೆಲಸಗಳಿದೆ ಖಂಡಿತ. ಆಮೇಲೆ ಅವ್ರವ್ರ ಅನುಕೂಲಕ್ಕೆ ತಕ್ಕನಾಗಿ ಅವ್ರವರು ಎಲ್ಲರೂ ಕೂಡ ಲಾಯರ್ನ ಎಂಗೇಜ್ ಮಾಡೋದು.
ಅಲ್ವಾ. ಸೊ ಹಾಗಾಗಿ ಅವಾಗ ಹೇಳಿದ್ರು ನಾನು ಮಾಡಿದ್ದೆ. ಈಗ ಅವ್ರಿಗೆ ಮೇ ಬಿ ಅವ್ರಿಗೆ ಯಾವ್ದೋ ಬೇರೆಯವ್ರು ಇರ್ಬೋದು, ಅವ್ರು ಮಾಡ್ತಾ ಇರ್ಬೋದು. ನನ್ನ ಕಾನೂನ ನೆರವು ಖಂಡಿತ ಅವ್ರಿಗೆ ಬೇಕು ಅನ್ಸಕ್ಕೆ ತಿರ್ಗಿ ಹೋಗ್ತೀನಿ. ಈಗ ಸದ್ಯಕ್ಕೆ ಅವ್ರಿಗೆ ಇಲ್ಲ ಅನ್ಸುತ್ತೆ, ಸುಮ್ಮನೆ ಆಗಿದ್ದೀನಿ ಅಷ್ಟೇ. ಓಕೆ ಸರ್. ಇನ್ನು ಸರ್, ನಾವು ನೋಡ್ದಂಗೆ ನಿಮ್ಮ ಮೇಲೆ ಒಂದಷ್ಟು ಅಲಿಗೇಷನ್ಸ್ ಅಂದರೆ ಈ ಲಾಯರ್ ಜಗದೀಶ್ ಅವರು ಮಾಡಿರೋದನ್ನು ನಾವು ನೋಡಿದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಕೂಡ ಉಂಟು ಮಾಡಿತ್ತು. ಸೊ ನಿಮಗೆ ಲಾಯರ್ ಜಗದೀಶ್ ಅವ್ರಿಗೆ ಏನು ಆ ಥರದ ವೈಷಮ್ಯ ಅಂತ? ತಪ್ಪು ತಿಳ್ಕೊಬೇಡಿ, ನನಗೆ ಜಗದೀಶ್ ಮೇಲೆ ಯಾವುದೇ ಥರ ವೈಯಕ್ತಿಕವಾದ ದ್ವೇಷ ಖಂಡಿತ ಇಲ್ಲ, ಆಯಿತಾ. ಆಮೇಲೆ ಲಾಯರ್ ಜಗದೀಶ್ ಅನ್ನೋ ಒಂದು ವರ್ಡನ್ನು ಖಂಡಿತ ಉಪಯೋಗಿಸ್ಬಾರ್ದು ಅಂತ ನಾನು ಹೇಳ್ತೀನಿ. ಯಾಕಂದರೆ ಅವರು ಲಾಯರ್ ಅಲ್ಲ, ಅವರು ಲಾಯರ್ ಆಗಿದ್ದರು. ಈಗ ಅವ್ರನ್ನ ಬಾರ್ ಕೌನ್ಸಿಲಿಂದ ಕೂಡ ತೆಗೆದಾಗಿದೆ, ಆಯಿತಾ. ಸೊ ಅವ್ರನ್ನ ಪ್ರಾಕ್ಟೀಸ್ ಮಾಡಬಾರ್ದು ಅಂತ ಕೂಡ ಅಲ್ಲಿ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಅವರೆಲ್ಲ ಫಾಲೋ ಮಾಡಿ ಎಲ್ಲ ಹೇಳಿದ್ದಾಗ ಎಲ್ಲೊಂದು ಕಡೆ ಅದ್ರ ಅಲ್ಲಿ ಬಾರ್ ಕೌನ್ಸಿಲಿಂದನೇ ಆ ಡಿಸಿಷನ್ ತಗೊಂಡಿದ್ದಾಗ ಸೊ ಅವ್ರನ್ನ ಪದೇ ಮಾಧ್ಯಮಗಳಲ್ಲಿ ಅವ್ರನ್ನ ಲಾಯರ್ ಅಂತ ಹೇಳೋದು ಬೇರೆ ಲಾಯರ್ಗಳಿಗೆ ಎಲ್ಲೊಂದು ಕಡೆ ನೋವಾಗ್ಬೋದು. ಸೊ ಹಾಗಾಗಿ ಅವ್ರನ್ನ ಜಗದೀಶ್ ಅಂತ ಬೇಕಾದ್ರೆ ಹೇಳೋಣ. ನನಗೆ ಜಗದೀಶ್ ಅವ್ರ ಮೇಲೆ ಖಂಡಿತ ಯಾವುದೇ ಥರ ದ್ವೇಷ ಇಲ್ಲ, ಬೇಜಾರು ಇಲ್ಲ. ಅವತ್ತು ಅವ್ರನ್ನ ಜೈಲಿಗೆ ಕಳಿಸಿದ ಅಫ್ಕೋರ್ಸ್ ನಾನೇ. ಯಾಕೆ ಅಂದರೆ ಅವ್ರಿಗೆ ನನ್ನ ಪ್ರಕಾರ ಯಾರು ಶತ್ರುಗಳಿಲ್ಲ. ಅವ್ರಿಗೆ ಅವರ ಮಾತೆ ಶತ್ರು, ಅವರ ನಡವಳಿಕೆನೇ ಅವ್ರಿಗೆ ಶತ್ರು. ಅವ್ರು ನಡ್ಕೊಳ್ಳೋ ರೀತಿಯಿಂದ ಅವರು ಜೈಲ್ಗೆ ಹೋಗೋ ಪ್ರಸಂಗ ಬಂತು. ಅದನ್ನ ಬಿಟ್ರೆ ಖಂಡಿತ ನಾನು ಅವತ್ತು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಜೈಲಿಗೆ ಕಳ್ಸೋಕ್ಕೆ ಕಾರಣ ಅವರ ನಡವಳಿಕೆ, ಅವರ ಬಿಹೇವಿಯರ್. ಬಿಟ್ರೆ ನನಗೆ ವೈಯಕ್ತಿಕವಾಗಿ ಅವ್ರ ಮೇಲೆ ಖಂಡಿತವಾಗಿಯೂ ನನಗೆ ಯಾವುದೇ ಥರ ದ್ವೇಷ, ಕೋಪ ಏನೂ ಇಲ್ಲ. ನಾನು ಅವ್ರನ್ನ ಕನ್ಸಿಡರೇ ಮಾಡಕ್ ಹೋಗಲ್ಲ. ಓಕೆ, ಕನ್ಸಿಡರ್ ಮಾಡಲ್ಲ, ಬಟ್ ಅವ್ರು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಯಾಕಂತಂದ್ರೆ ನೋಡಿ, ಅವರ ಮಗನ್ನು ಕೂಡ ನೀವೇ ಹೊಡ್ಸಿದ್ರಿ ಅನ್ನೋದು ಒಂದು ಸ್ವಲ್ಪ ಜಗಜ್ಜಾಹೀರಾತು ಆಗೋಯ್ತು. ಅದೆಷ್ಟು ಮಟ್ಟಿಗೆ ಸತ್ಯ ಅನ್ನೋದು ಗೊತ್ತಿಲ್ಲ, ಬಟ್ ಅವ್ರ ಬಾಯಿಂದ ಪದೇ ನಾರಾಯಣಸ್ವಾಮಿ ಅಂತ ಬಂದಿದ್ದು ಯಾಕೆ ಅಂತ? ಅದು ಮೇ ಬಿ ಅವರು ಹೇಳಿಕೆ ಮಾತು ಕಟ್ಕೊಂಡ್ರು ಅನ್ಸುತ್ತೆ. ಅವತ್ತು ಅವ್ರು ಕೋರ್ಟಿಗೆ ಬರ್ಬೇಕಾದ್ರೆ ಅವ್ರೊಬ್ಬರೇ ಬರದೆ ಒಂದಷ್ಟು ಜನ ಎತ್ತಾಕೊಂಡು ಅವರು ಒಂಥರ ಹುಡುಗರನ್ನೆಲ್ಲ ಕರ್ಕೊಂಡು ಅವ್ರು ಕೋರ್ಟಿಗೆ ಬಂದಿದ್ರು. ಕೋರ್ಟ್ ಅಂದರೆ ಒಬ್ಬ ಲಾಯರ್ ಆಗಿ ಅವ್ರು ಬರೋದಾಗಿದ್ದಿದ್ರೆ ಅವಾಗ ಇನ್ನೂ ಅವ್ರ ಅಡ್ವೊಕೇಟ್ ಆಗಿದ್ರು. ಬಾರ್ ಕೌನ್ಸಿಲಲ್ಲಿ ಅವ್ರದ್ದು ಇನ್ನೂ ಇತ್ತು, ಸಣ್ಣದಿತ್ತು. ಸೊ ಹಾಗಾಗಿ ಆ ಟೈಮಲ್ಲಿ ಬಂದಾಗ ಅವ್ರೊಬ್ಬ ಲಾಯರ್ ಆಗಿ ಬರಬೇಕಿತ್ತು. ಅವ್ರು ಯಾರನ್ನ ಹೊರಗಡೆ ಅವ್ರನ್ನೆಲ್ಲ ಕರ್ಕೊಂಡು ರೌಡಿಗಳನ್ನ ಆ ಥರ ಎಲ್ಲ ಕರ್ಕೊಂಡು ಬಂದು ಅದರಲ್ಲೇ ಅವ್ರ ಮಗನ್ನ ಅವ್ರು ಇನ್ವಾಲ್ವ್ ಮಾಡಿಸ್ಬಾರ್ದಾಗಿತ್ತು. ಯಾಕಂದರೆ ಒಬ್ಬ ತಂದೆಯಾಗಿ ಅವರ ಜವಾಬ್ದಾರಿ ನನ್ನ ಪ್ರಕಾರ ಅವಾಗ ಅವರೇ ಫೇಲ್ಯೂರ್ ಅಂತ ನಾನು ಅನ್ಕೊಳ್ತೇನೆ. ಯಾಕಂದರೆ ಅವರ ಮಗನ್ನ ಕರ್ಕೊಂಡ್ಬಂದಿದ್ದು ಏನಾಯಿತು, ಎಲ್ಲೋ ಒಂದು ಕಡೆ ಈ ದೊಂಬಿ ಅನ್ನೋದು ಆದಾಗ ಅವರ ಬಿಹೇವಿಯರ್, ಅವರ ಮಾತಿಂದ ಎಷ್ಟೋ ಜನ ಅಡ್ವೊಕೇಟ್ಸ್ಗಳು ಅಲ್ಲಿನ ಪಬ್ಲಿಕ್ ಅವ್ರ ಮೇಲೆ ತಿರುಗಿ ಬಿದ್ದಾಗ ಅಲ್ಲಿ ಏನೇ ಗಲಾಟೆಗಳು ನಡೀತು. ಖಂಡಿತವಾಗಿಯೂ ಅದಕ್ಕೆ ಕಾರಣ ಸಂಪೂರ್ಣ ಹೊಣೆಗಾರಿಕೆ ಜಗದೀಶೆ. ಅದು ಯಾರು ಏನು ಮಾಡಿದ್ರೆ ಗೊತ್ತಿಲ್ಲ, ಬಟ್ ನನ್ನ ಕೈಯಿಂದ ಇರ್ಬೋದು. ನಾನು ಸತ್ಯವಾಗ್ಲೂ ನನಗೆ ಜಗದೀಶ್ ಮೇಲೆ ಆಗ್ಬೋದು, ಅವ್ರ ಮಗನ್ನ ನಾನು ಖಂಡಿತ ಹೊಡೆದೂ ಇಲ್ಲ. ಆಮೇಲೆ ಕೆಲವೊಬ್ರನ್ನ ಪ್ರೀತಿಸೋರ ಬಗ್ಗೆ ಕೆಲವೊಬ್ರು ಲೂಸ್ ಟಾಕ್ಸ್ ಮಾತಾಡಿದಾಗ, ಕೆಲವೊಬ್ಬರ ಬಗ್ಗೆ ಒಂಥರ ಕೆಟ್ಟದಾಗಿ ಮಾತಾಡಿದಾಗ ಅವ್ರಿಗೂ ಅಂತ ಅಭಿಮಾನಿಗಳು, ಅವ್ರದ್ದಾದ ಜನ ಫಾಲೋವರ್ಸ್ ಇರ್ತಾರೆ. ಮೇ ಬಿ ಅವ್ರುಗಳೆಲ್ಲ ಅವ್ರಿಗೆ ತಿರುಗಿ ಬಿದ್ದಿರ್ತಾರೆ ಅಷ್ಟೇ. ಅಂದ್ರೆ ನಿಮ್ಮ ಅಭಿಮಾನಿಗಳು ಅವ್ರ ಮೇಲೆ ತಿರುಗಿ ಬಿದ್ದಿದ್ದಾರೆ, ಅದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಏನು ನಡೀತು ಅನ್ನೋದೇ ನನಗೆ ಗೊತ್ತಿಲ್ಲ, ಅದು ಖಂಡಿತವಾಗಿ ಗೊತ್ತಿಲ್ಲ. ಯಾಕಂದ್ರೆ ನನ್ನ ಸ್ಟ್ರೆಂತೇ ನನ್ನ ಅಡ್ವೊಕೇಟ್ಸ್ ಅಂತ ನಾನು ಯಾವಾಗಲೂ ಅನ್ಕೊಂತಿರ್ತೀನಿ. ನಾನು ಎಷ್ಟೋ ಕಡೆ ಹೇಳ್ತಿರ್ತೀನಿ, ಇವತ್ತು ನಾವೇನಾದ್ರೂ ಒಂದಷ್ಟು ಹೋರಾಟ ಮಾಡ್ತೀವಿ, ಒಂದಷ್ಟು ಜನ ಎದುರಾಕೊಳ್ತೀವಿ ಅಂದರೆ ನಮ್ಮ ಸ್ಟ್ರೆಂತ್ ಯಾರು? ವಕೀಲರು, ಜುಡಿಷಿಯರಿ ಅಲ್ವಾ. ಸೊ ಅದು ಕಾನೂನನ್ನು ನನ್ನ ಲಾಯರ್ಸ್ಗಳನ್ನ ನಂಬಿಕೊಂಡು ಹೋರಾಟದ ಬದುಕನ್ನು ಬದುಕ್ತಾ ಇರೋದು. ನನ್ನ ಸ್ವಶಕ್ತಿ, ನಾನು ಹೋರಾಟಗಳು ಮಾಡ್ತೀನಿ ಸಮಾಜಕ್ಕೋಸ್ಕರ, ನಾವು ಏನೋ ಒಂದು ಕೊಡುಗೆ ಕೊಡ್ತೀವಿ ಅಂದರೆ ಒಂದು ನಾನು ಅಡ್ವೊಕೇಟ್ ಅನ್ನೋದು ಒಂದು, ಎರಡನೇದು ನನ್ನ ಹಿಂದೆಗಡೆ ವಕೀಲರ ಶಕ್ತಿ ಇದೆ ಅಂತ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಅಡ್ವೊಕೇಟ್ ಅಂತ ಆಗಿದ್ದಂಥ ಜಗದೀಶು ಅವತ್ತಿನ ಕಾಲದಲ್ಲಿ ವಕೀಲರನ್ನ ದೂಷಣೆ ಮಾಡಬಾರ್ದಾಗಿತ್ತು. ವಕೀಲರ ಶಕ್ತಿ ಇಟ್ಕೊಂಡು ಈ ಸಮಾಜದ ದುಷ್ಟರ ವಿರುದ್ಧವಾಗಿ ಹೋರಾಟ ಮಾಡಬೇಕಾಗಿತ್ತು. ಅಲ್ಲಿ ಅವ್ರು ಎಡಬೋದ್ರು ಅಂತ ನಾನು ಅನ್ಕೊಳ್ತೀನಿ. ಓಕೆ ಸರ್, ಈಗ ವಕೀಲರ ಬಗ್ಗೆ ನೀವು ಕೊಂಡಾಡ್ತಾ ಇದ್ದೀರಾ, ಬಟ್ ಜನಸಾಮಾನ್ಯರು ಯಾಕೆ ವಕೀಲರನ್ನ ಅಷ್ಟು ರೆಸ್ಪೆಕ್ಟ್ ಮಾಡಬೇಕು? ಎಲ್ಲ ಒಂದು ಕಡೆ ಒಂದು ಕೇಸ್ಗೆ ವರ್ಷಾನುಗಟ್ಟಲೆ ಓಡಾಡಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಸೊ ಯಾಕೆ ಅಷ್ಟು ಬೇಗ ನ್ಯಾಯ ಕೊಡಿಸೋದಕ್ಕೆ ಯಾಕೆ ಅಷ್ಟು ತಡ ಅಂತ? ನಮ್ಮಲ್ಲಿ ಜುಡಿಷಿಯರಿ ಅಂದರೆ ತ್ರೀ ಟೈರ್ ಸಿಸ್ಟಮ್ ಅಂತಾರೆ. ಟ್ರಯಲ್ ಕೋರ್ಟ್ ಇರುತ್ತೆ, ಹೈಕೋರ್ಟ್, ಅದಾದ್ಮೇಲೆ ಸುಪ್ರೀಂ ಕೋರ್ಟ್, ಈ ತರ 3 ಭಾಗಗಳಾಗಿ ಜುಡಿಷಿಯರಿ ಇದೆ. ಸೊ ಹೀಗಿರ್ಬೇಕಾದ್ರೆ ಒಂದು ಜಸ್ಟಿಸ್ ಸಿಗ್ಬೇಕು ಅಂದ್ರೆ ಇಟ್ ವಿಲ್ ಟೇಕ್ ಟೈಮ್, ಆಯ್ತಾ. ಜನರಿಗೆ ಏನನ್ಸುತ್ತೆ, ಅಯ್ಯೋ ಲಾಯರ್ಗಳ ಕೇಸ್ ಬೇಗ ಮುಗಿಸಲ್ಲ ಅಂತ ಬೈಕೊಳ್ಬಹುದು. ಆದ್ರೆ ಅದಕ್ಕೆ ಅದರದಾದ ಪ್ರೋಸೆಸ್ ಖಂಡಿತ ಇರುತ್ತೆ. ಅದು ಹೇಳಿದ್ನಲ್ಲ, ಜನಸಾಮಾನ್ಯರಿಗೆ ಟಕ್ಕಂತ ಇನ್ಸ್ಟೆಂಟ್ ಫುಡ್ ತರ ಆಗ್ಬೇಕು, ಅದಾಗಲ್ಲ. ಅದಕ್ಕೆ ಆದ ಟೈಮ್ ಫ್ರೇಮ್ ಖಂಡಿತ ಇರುತ್ತೆ. ಒಂದನ್ನು ತಿಳ್ಕೊಳ್ಳಿ, ಕೆಲವೊಬ್ರು ಯಾಕೆ ಅಡ್ವೊಕೇಟ್ಸ್ನ ಬೈಕೊಳ್ತಾರೆ ನನ್ನ ಪ್ರಕಾರ ಅನ್ನೋದಾದ್ರೆ, ಅವ್ರಿಗೆ ಎಲ್ಲೋ ಒಂದ್ ಕಡೆ ಕಾನೂನಿನ ಅರಿವು ಕಡಿಮೆ ಇದೆ. ಒಂದು, ಯಾಕೆ ಗೌರವ ಕೊಡಬೇಕು ಅನ್ನೋದಾದ್ರೆ, ಇವತ್ತು ಈ ದೇಶದಲ್ಲಿ ಜನ
ನೆಮ್ಮದಿಯಾಗಿ ಬದುಕ್ತಾ ಇರೋದೆ ವಕೀಲರಿಂದ. ಹೇಗೆ ಅಂದರೆ, ಸಂವಿಧಾನನ ಬರೆದಂಥ ಹಲವಾರು ಮಹನೀಯರಿದ್ದಾರೆ. ಹಲವಾರು ಮಹನೀಯರಲ್ಲಿ ಆ ಕರಡು ಸಮಿತಿ ಅಧ್ಯಕ್ಷರಾದಂಥವರು ಅಂಬೇಡ್ಕರ್ ಅವರು. ಸೊ ಎಲ್ಲೋ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾದ್ರಲ್ಲ, ಅಧ್ಯಕ್ಷರಾಗಿದ್ದರಿಂದ ಆಯ್ತಾ ಅವ್ರನ್ನ ಸಂವಿಧಾನದ ಶಿಲ್ಪಿ ಅಂತ ಕರೆದ್ರು. ಆದರೆ ಅವ್ರಿಗೆ ಈ ಸಂವಿಧಾನವನ್ನ ಬರೆಯೋದಕ್ಕೆ ಒಂದು ಆಪರ್ಚುನಿಟಿ ಇರ್ಬೋದು, ಎಲ್ಲರೂ ಸೇರಿ ಅವ್ರಿಗೆ ಕೊಟ್ಟಂಥದ್ದು. ಅವರು ಆ ಕೆಲಸನ ಸರಿಯಾಗಿ ನಿಭಾಯಿಸಿದ್ರು ಅವರು. ಆಯ್ತಾ, ಸಂವಿಧಾನ ಶಿಲ್ಪಿ ಅಂತ ಅಂಬೇಡ್ಕರ್ ಅವರು ಆ ಸಂವಿಧಾನವನ್ನ ಬರೆದ್ರು. ಆ ಸಂವಿಧಾನ ಬರೆದಂತ ಅಂಬೇಡ್ಕರ್ ಅವರು ಯಾರು? ಒಬ್ಬ ವಕೀಲ್ರೆ. ಆಯ್ತಾ, ಮಹಾತ್ಮ ಗಾಂಧೀಜಿ ಕೂಡ ಒಬ್ರು ವಕೀಲ್ರೆ. ಅವತ್ತಿನ ಸ್ವತಂತ್ರ ಹೋರಾಟಗಾರರಿದ್ರಲ್ಲ, ಹಲವಾರು ಜನ ಮಹನೀಯರು ವಕೀಲರು. ಆಯ್ತಾ, ಅವತ್ತು ಅಂಬೇಡ್ಕರ್ ಅವರು ನಾನು ಒಬ್ಬ ದಲಿತನಾಗಿ ಸಂವಿಧಾನ ಬರಿತೀನಿ ಅಂತ ಬರೀಲಿಲ್ಲ, ಒಬ್ಬ ವಕೀಲನಾಗಿ ಸಂವಿಧಾನ ಬರೆದ್ರು. ಈ ಸಮಾಜಕ್ಕೆ ನಾನು ಒಂದು ಕೊಡುಗೆ ಕೊಡಬೇಕು, ಈ ಸಮಾಜದ ಜನರಿಗೆ, ಹೆಣ್ಣು ಮಕ್ಕಳಿಗೆ ನಾನೇನಾದರೂ ಒಂದು ರೀತಿಯಲ್ಲಿ ಕೊಡುಗೆ ಕೊಡಬೇಕು ಅಂತ ಅಂಬೇಡ್ಕರ್ ಅವರ ಮುಂದಾಳತ್ವದಲ್ಲಿ ಹಲವಾರು ಜನ ಮಹನೀಯರು ಸೇರ್ಕೊಂಡು ಸಂವಿಧಾನವನ್ನ ರೂಪಿಸಿದ್ರು. ಸೊ ಅದ್ರ ಉದ್ದೇಶ ನಾನು ಹೇಳ್ತಾ ಇರೋದೇನೆಂದ್ರೆ, ವಕೀಲರಿಗೆ ಯಾಕೆ ಗೌರವ ಕೊಡಬೇಕು ಅಂದ್ರೆ, ಇವತ್ತಿರೋ CM ಸಿದ್ದರಾಮಯ್ಯ ಅವರು ಕೂಡ ವಕೀಲರೇ. ಎಷ್ಟು ಜನ ಹಲವಾರು ಜನ ಮಹನೀಯರು ನೀವು ಹೇಳ್ತಾ ಹೋದ್ರೆ ನಾನು 1000 ಜನದ ಹೆಸರು ಹೇಳ್ಬೋದು. ದೇಶಕ್ಕೆ ಕೊಡುಗೆ ಕೊಟ್ಟಂತ ಮಹಾನ್ ಚೇತನಗಳಲ್ಲಿ ಬಹಳಷ್ಟು ಜನ ವಕೀಲರು ಇರೋದು. ಈ ಭ್ರಷ್ಟಾಚಾರ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ನ್ಯಾಯ ಬೇಕು, ನಾವು ನೆಮ್ಮದಿಯಾಗಿ ಬದುಕಬೇಕು ಅಂದರೆ ಅದಕ್ಕೆ ಜುಡಿಷಿಯರಿ ಕಾರಣ. ಜುಡಿಷಿಯರಿಲಿ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ಜುಡಿಷಿಯರಿ ಅಡ್ವೊಕೇಟ್ಸು. ಸೊ ಅಡ್ವೊಕೇಟ್ಸ್ಗಳ ಮುಖಾಂತರನೇ ನ್ಯಾಯ ಪಡೆಯೋಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಗೌರವ ಕೊಡಬೇಕು ಅಂತ ನಾನು ಹೇಳ್ತೀನಿ. ಓಕೆ ಸರ್, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹೇಳಿದ್ರಿ, ಅವರು ದಲಿತರಾಗಿದ್ದರು. ಸಾಯುವಂತಹ ಸಂದರ್ಭದಲ್ಲಿ ಬೌದ್ಧಿಸಮ್ಗೆ ಕನ್ವರ್ಟ್ ಆಗಿ ಸತ್ತಂತವ್ರು. ಈಗ ಅವ್ರನ್ನ ದಲಿತರು ಅನ್ಬೇಕಾ ಅಥವಾ ಬುದ್ಧರು ಅನ್ಬೇಕಾ ಅಂತ? ನನ್ನ ಪ್ರಕಾರ ಅವರು ಒಂದು ಮಾನವತಾವಾದಿ. ಅವರು ಎಲ್ಲೋ ಒಂದು ಕಡೆ ಯೋಚನೆ ಮಾಡೋಣ, ನನಗೆ ಯಾವುದೇ ಜಾತಿ ಬೇಡ ಅಂತೇಳಿ ಬೌದ್ಧಿಸಮ್ಗೆ ಹೋದ್ರು. ಸೊ ಹಾಗಾಗಿ ನನ್ನ ಪ್ರಕಾರ ಅವರು ಬೌದ್ಧಿಸಮ್ನ ಮನಸ್ಫೂರ್ತಿ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಅವರ ಸೆಕೆಂಡ್ ವೈಫ್ ಇದ್ರಲ್ಲ ಬ್ರಾಹ್ಮಿನ್ ಅವರು, ಆಯ್ತಾ. ಸೊ ಅವ್ರು ಎಲ್ಲೋ ಒಂದು ಕಡೆ ಜಾತಿಗೆ ಸೀಮಿತವಾದವರಲ್ಲ, ಆಯ್ತಾ. ಯಾವುದೇ ಅವರು ಜಾತಿಗೆ ಸೀಮಿತವಾಗಿಲ್ಲ. ಇವತ್ತೆಲ್ಲೋ ಒಂದು ಕಡೆ ಅವ್ರನ್ನ ಜಾತಿಯ ನಾಯಕನನ್ನಾಗಿ ಮಾಡಿದ್ದಾರೆ, ಅದು ತಪ್ಪು. ಒಂದು ಜಾತಿಗೆ ಸೀಮಿತ ಮಾಡಿದ್ದಾರೆ, ಅದು ತಪ್ಪು. ಯಾಕಂದ್ರೆ ಖಂಡಿತ ಜಾತಿಗೆ ಸೀಮಿತ ಮಾಡಿ ಅಂಬೇಡ್ಕರ್ ಅವ್ರನ್ನ ಇವತ್ತು ಒಂಥರ ಎಲ್ಲ ಜನಗಳ ಭಾವನೆಯಲ್ಲಿ ಅವ್ರ ಬಗ್ಗೆ ಒಂಥರ ಕೆಟ್ಟ ಅಭಿಪ್ರಾಯ ಬರೋ ಥರ ಒಂದಷ್ಟು ಜನ ಮಾಡ್ತಾರಲ್ಲ, ಅದು ಖಂಡಿತ ತಪ್ಪು. ಯಾಕಂದ್ರೆ ಅವರು ಯಾವುದೇ ಒಂದು ಜಾತಿಯ ನಾಯಕ ಅಲ್ಲ. ಅವರು ಮುಖ್ಯವಾಗಿ ಅವರು ದಲಿತ ನಾಯಕ ಅಲ್ಲ, ಅವರು ಬೌದ್ಧಿಸಮಿಗೆ ಬಂದಂಥವ್ರು, ಆಯ್ತಾ. ಸೊ ಹಾಗಾಗಿ ಜನನೇ ಜಡ್ಜ್ ಮಾಡ್ಲಿ ಅವ್ರು ಯಾವ ಜಾತಿಗೆ ಸಂಬಂಧಪಟ್ಟವರು. ಅವ್ರ ಅವರ ಜೀವಿತ ಕಾಲದಲ್ಲಿ ನಾನು ಬೌದ್ಧಿಸಮ್ಗೆ ಅಂತ ಹೋದಂತ ಅಂಬೇಡ್ಕರ್ ಅವರು ಬುದ್ಧನ ಅನುಯಾಯಿಗಳಾದ್ಮೇಲೆ ಹಂಗಾರೆ ಅವ್ರು ಯಾವ ಜಾತಿ? ಅವ್ರು ಹುಟ್ಟಬೇಕಾದ್ರೆ ಯಾವ ಜಾತಿ ಇತ್ತೋ ಅದು ಸೆಕೆಂಡರಿ. ಆದ್ರೆ ಅವರು ಬೆಳೀತಾ ಬೆಳೀತಾ ಅವರು ಬುದ್ಧಿ ಬಂದ ಮೇಲೆ, ಇವತ್ತು ಅವರು ಬುದ್ಧಿ ಬಂದ ಮೇಲೆ ಸಂವಿಧಾನ ಬರೆದ್ರು, ಅವರು ಸಂವಿಧಾನ ಶಿಲ್ಪಿ ಅಂತ ನಾವು ಹೇಳೋ ನಾವು, ಅವರು ಬುದ್ಧಿ ಬಂದ ಮೇಲೆ ಅವರು ಬೌದ್ಧಿಸಮ್ಗೆ ಹೋದು ಅಂತಂದ್ರೆ ನಾವು ಅವರು ಬೌದ್ಧಿಸಮ್ನ ತಗೊಂಡ್ಮೇಲೆ ಅವರು ಬೌದ್ಧಿಸಮ್ ಅಕ್ಸೆಪ್ಟ್ ಮಾಡ್ಕೊಂಡು ಆದ್ಮೇಲೆ ಅವರು ಆ ಧರ್ಮಕ್ಕೆ ಸೇರಿದವ್ರಲ್ವಾ? ಅಂದ್ರೆ ನಿಮ್ಮ ಪ್ರಕಾರ ಅವರು ದಲಿತರಲ್ಲ, ಬೌದ್ಧರು ಅನ್ನೋತರ? ಕರೆಕ್ಟ್. ಯಾಕಂದ್ರೆ ಅದು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು. ನಾನು ಹೇಳ್ತಾ ಅದು ಅವರ ಆಯ್ಕೆ ಆಗಿತ್ತು. ಸೊ ಹಾಗಾಗಿ ಅವರು ಬೌದ್ಧರು ಅಂತ ನನ್ನ ಒಂದು ಅಭಿಪ್ರಾಯ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಓಕೆ ಸರ್, ಈಗ ಇನ್ನೊಂದು ಮಾತಾಡಿದ್ವಿ, ನೀವು ಕೇವಲ ವಕೀಲರಷ್ಟೇ ಅಲ್ಲ, ನಿಮ್ಗೊಂದು ರೌಡಿಸಮ್ ಫೀಲ್ಡ್ ಇದೆ ಅಂತ ಒಂದು ಟಾಕ್ ಇದೆ. ಜಸ್ಟ್ ಬಿಕಾಸ್ ನೋಡಿ, ನೀವು ಮುತ್ತಪ್ಪ ರೈ ಅವರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ರಿ, ಸೊ ಹಾಗಾಗಿ ಅವರು ರೌಡಿ, ನಿಮಗೂ ಒಂದು ರೌಡಿಸಮ್ ಬ್ಯಾಕ್ಗ್ರೌಂಡ್ ಇದೆ ಅಂತ ಒಂದು ಟಾಕ್ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಮೇ ಬಿ ಮುತ್ತಪ್ಪ ರೈ ಅವರು ಡಾನ್ ಆಗಿ ಅವರು ಬಹಳ ಹೆಸರು ಮಾಡಿದ್ರು, ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ. ಹೌದು, ನಾನು ಅವ್ರ ಜೊತೆಲಿ ಇದ್ದಿದ್ದು ಸತ್ಯ. ಅವ್ರ ಬಗ್ಗೆ ನಾನು ಪ್ರೀತಿಸೋದು, ಅವ್ರು ಇವತ್ತು ಇಲ್ಲದೆ ಇದ್ರು ನಾನು ಇವತ್ತಿಗೂ ಅವ್ರನ್ನ ಪ್ರೀತಿಸ್ತೀನಿ. ನಾನು ಇವತ್ತಿಗೂ ಕೂಡ ಅವ್ರನ್ನ ಗಾಡ್ ಫಾದರ್ ಅನ್ಕೊಂತೀನಿ. ತಪ್ಪೇನು? ನನ್ನ ಪ್ರಕಾರ ಆಯಿತು. ನನಗೆ ಒಂದಷ್ಟು ಕಾಂಟ್ಯಾಕ್ಟ್ಸು ಇದೆಯೋ ಇಲ್ವೋ, ಇದೆ ಅಂತ ಅನ್ಕೊಂಡ್ರೆ ಇದೆ, ಇಲ್ಲ ಅನ್ಕೊಂಡ್ರೆ ಇಲ್ಲ. ನನಗೊಂದಷ್ಟು ಅವ್ರ ಜೊತೆಲಿ ಒಡನಾಟ ಇದ್ದಿದ್ರಿಂದ ನನಗೊಂದಷ್ಟು ಹಿನ್ನೆಲೆ ಖಂಡಿತ ಒಂದಷ್ಟು ಕಾಂಟ್ಯಾಕ್ಟ್ಸ್ ಇದೆ ಅಂತ ಒಂದಷ್ಟು ಜನ ಅನ್ಕೊಳ್ತಾರೆ. ಇದೆ ಅನ್ಕೊಂಡ್ರೆ ಇದೆ. ಈಗ ಅದ್ರ ಅನುಭವ ಆಗಿರೋರು ಇದೆ ಅನ್ಕೊಂತಾರೆ.
ಆದರೆ ಇಲ್ಲ ಅಂತ ಅಂದ್ಕೊಂಡ್ರೆ ಯಾರಿಗೆ ಅನುಭವ ಆಗಿರಲ್ಲ ಅವ್ರು ಇಲ್ಲ ಅನ್ಕೊಂತಾರೆ. ಸೊ ಅದು ಅವ್ರವ್ರಿಗೆ ಅಭಿಪ್ರಾಯ ಅಷ್ಟೇ. ಅಂದರೆ ಈಗ ಒಬ್ಬ ಅಂಡರ್ ವರ್ಲ್ಡ್ ಡಾನ್ ಜೊತೆ ಇದ್ದಂಥವ್ರು ನೀವು, ಸೊ ಅವರ ಜೊತೆ ಒಡನಾಟ ಬಿಟ್ಟು ಈಗ ಅವರ ಮಗನ ಜೊತೆಗೂ ಕೂಡ ನೀವು ಒಡನಾಟವನ್ನು ಇಟ್ಕೊಂಡಿದ್ರಿ, ಒಳ್ಳೆ ಫ್ರೆಂಡ್ಶಿಪ್ ಕೂಡ ಇದೆ. ಸೊ ಅವ್ರ ಜೊತೆ ಬಾಂಡ್ ಹೇಗಿದೆ ಅಂತ? ಖಂಡಿತ ಅವ್ರು ಈಸ್ ಲೈಕ್ ಮೈ ಬ್ರದರ್. ಅವ್ರ ಮಗ ಕೂಡ ಇವತ್ತು ನನ್ನ ಸ್ವಂತ ಸಹೋದರ ಇದ್ದಂಗೆ, ಅಷ್ಟು ನಾನು ಪ್ರೀತಿಸ್ತೀನಿ. ಅವರು ನನ್ನನ್ನು ಅಷ್ಟೇ, ಅವ್ರ ಮಕ್ಕಳು ಅಷ್ಟೇ ನನ್ನನ್ನು ಪ್ರೀತಿಸ್ತಾರೆ. ಮುತ್ತಪ್ಪರೆಯವರು ಇರಬೇಕಾದ್ರೂ ಅವ್ರು ನನ್ನನ್ನು ಮಗನ ಥರನೇ ನೋಡ್ತಿದ್ರು. ಅದೇ ಪ್ರೀತಿ ಇತ್ತು, ಇವತ್ತಿಗೂ ಅದೇ ಪ್ರೀತಿ ಇದೆ, ಮುಂದಕ್ಕೂ ಅದೇ ಪ್ರೀತಿ ಇರುತ್ತೆ. ಯಾಕಂದರೆ ನಾನು ಯಾವತ್ತೂ ಹಣದಿಂದ ಓದೋನಲ್ಲ, ಅಧಿಕಾರದಿಂದ ನಾನು ಓದೋನಲ್ಲ. ಹಣ ಅಧಿಕಾರದಿಂದ ಯಾವತ್ತೂ ಹೋಗಲ್ಲ. ಅವಾಗ ಖಂಡಿತ ನನ್ನ ಪ್ರಕಾರ ಅವ್ರ ಹಾರ್ಟ್ ಕ್ಲಿಯರ್ ಆಗಿರುತ್ತೆ ಅಂತ. ಸೊ ನನ್ನ ಪ್ರಕಾರ ನನ್ನ ನಿಯತ್ತಿದೆ, ನಾನು ಇದ್ದೀನಿ, ಇರ್ತೀನಿ ಕೂಡ. ಆ್ಯಂಡ್ ಮೋರ್ ಓವರ್ ಮನುಷ್ಯ ಯಾರು ಕೂಡ ಹುಟ್ಟಿದಾಗ ಯಾರು ಕೆಟ್ಟವರಾಗಿ ಹುಟ್ಟೋದಿಲ್ಲ. ಓಕೆ, ಮನುಷ್ಯ ಬೆಳೀತಾ ಬೆಳೀತಾ ಕಾಲಕ್ರಮೇಣ ಅವರ ಸಮಯ ಸಂದರ್ಭಗಳು ಅವರ ಜೀವನ ಶೈಲಿಗಳು ಅವ್ರನ್ನ ಬದಲಾಯಿಸಿ ಮೇ ಬಿ ಮುತ್ತಪ್ಪರೆಯವ್ರನ್ನ ಡಾನ್ ಆಗಿ ಕನ್ವರ್ಟ್ ಮಾಡಿರ್ಬೋದು. ಈ ಸಮಾಜದ ವ್ಯವಸ್ಥೆನ ತಿದ್ದಕ್ಕೋಗಿ ಅವರು ಡಾನ್ ಆದಂಥವ್ರು. ಈ ಸಮಾಜದ ದುಷ್ಟರನ್ನ ಕೆಲವೊಬ್ಬರನ್ನ ಎದುರಾಕೊಳ್ಳೋಂಥ ಪರಿಸ್ಥಿತಿ ಬಂದು ಅವರ ಕುಟುಂಬ ಸಂಪೂರ್ಣವಾಗಿ ತೊಂದರೆ ಅನುಭವಿಸಿ ಅವ್ರು ಆ ಸ್ಥಾನಕ್ಕೆ ಹೋದಂಥವ್ರು. ಸುಮ್ಮನೆ ಅವ್ರೇನು ಸುಮ್ಮನೆ ಡಾನ್ ಆದಂಥವ್ರಲ್ಲ. ಸೊ ಯಾಕಂದರೆ ಅವ್ರು ಸಂಪೂರ್ಣ ಅವ್ರ ಜೀವನ ಚರಿತ್ರೆ ನಾನು ತಿಳ್ಕೊಂಡಿದ್ದೀನಿ. ನಾನು ಅವರು ಬೇಕಾದ್ರೆ ಅವ್ರ ಬಗ್ಗೆ ಮಾತಾಡಕ್ಕೆ ಹೋದ್ರೆ ನಾನು ಒಂದು 2 ದಿವಸ 3 ದಿವಸ ಮಾತಾಡಬೇಕಾಗತ್ತೆ, ಅಷ್ಟು ವಿಚಾರ ನನಗೆ ಗೊತ್ತಿದೆ. ಬಟ್ ಖಂಡಿತ ಅವರು ಸಮಾಜಕ್ಕೆ, ಈ ದೇಶಕ್ಕೆ ಅವರು ಕೊಡುಗೆ ಕೊಟ್ಟಿದ್ದಾರೆ, ಖಂಡಿತ ಕೊಡುಗೆ ಕೊಟ್ಟಿದ್ದಾರೆ. ಹಾಗಾಗಿ ಅವರು ಸುಮ್ಮನೆ ಒಂದಷ್ಟು ಜನಕ್ಕಷ್ಟೇ ಅವರು ಕೆಟ್ಟವರಾಗಿ ಕಾಣಿಸ್ತಾರೆ. ಬಟ್ ಲಕ್ಷಾಂತರ ಜನಕ್ಕೆ ಅವರು ಒಳ್ಳೇದು ಮಾಡಿದ್ದಾರೆ. ಆ ಒಳ್ಳೇದು ಯಾವತ್ತೂ ಸ್ವಲ್ಪ ಆಚೆ ಬರಲ್ಲ. ಇಟ್ಸ್ ಓಕೆ, ಅದು ಪರವಾಗಿಲ್ಲ. ಓಕೆ ಸರ್, ಈಗ ನೀವು ಅವ್ರಿಗೆ ಪರ್ಸನಲ್ ಲಾಯರ್ ಆಗಿದ್ರಿ, ಸೊ ವಿಲ್ ಕೂಡ ಬರ್ಸಿದ್ರಿ ಅನ್ನೋದು ಕೇಳ್ಪಟ್ಟಿದ್ವಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಹೌದು, ಅವರು ವಿಲ್ ಮಾಡಿದಾಗ ವಿಲ್ಲಲ್ಲಿ ಇರ್ತಕ್ಕಂಥ ಸಂಪೂರ್ಣ ಆಸ್ತಿಗೆ ನನ್ನನ್ನೇ ಅಡ್ಮಿನಿಸ್ಟ್ರೇಟರ್ ಆಗಿ ಅಪಾಯಿಂಟ್ ಮಾಡಿದ್ದು. ವಿಲ್ಲನ್ನು ಬರೆದಾಗ, ಯಾಕಂದರೆ ಅಷ್ಟು ನಂಬಿಕೆ ಅವ್ರು ನನ್ನ ಮೇಲೆ ಇಟ್ಟಿದ್ರು. ಸೊ ಆ ನಂಬಿಕೆಗೆ ತಕ್ಕನಾಗಿ ನಾವು ಪ್ರಾಮಾಣಿಕವಾಗಿ ಅವರ ಒಂದು ಆಶಯಗಳೇನಿತ್ತು ಅದನ್ನು ನಾನು ನೆರವೇರಿಸಿದ್ದೀನಿ. ಅದನ್ನು ರೀಸೆಂಟ್ಲಿ ಅದು ಕಂಪ್ಲೀಟ್ ಕೂಡ ಆಯಿತು. ಸೊ ಆ ಕೇಸ್ ಅದು ಸ್ವಲ್ಪ ಒಂದಷ್ಟು ಜನ ಯಾರೋ ಕೆಲವರೆಲ್ಲ ಕೇಸ್ ಹಾಕಿದ್ರು, ಅದೆಲ್ಲ ಕ್ಲಿಯರ್ ಮಾಡಿ ಅವ್ರ ಮಕ್ಕಳಿಗೆ ಏನು ತಲುಪಬೇಕು ತಲುಪಿದೆ, ಯಾರ್ಯಾರಿಗೆ ಏನು ತಲುಪಬೇಕಾಗಿದ್ದು ಅದೆಲ್ಲ ತಲುಪಿದೆ. ಸೊ ಹಂಗಾಗಿ ಅವ್ರ ಮೇಲೆ ಇಟ್ಟಿದ್ದಂಥ ನಂಬಿಕೆನ ಅದನ್ನು ಕ್ಲಿಯರಾಗಿ ಮುಗಿಸಿಕೊಟ್ಟಿದ್ದೀನಿ. ಓಕೆ ಸರ್, ಈಗ ಒಂದು ಕಡೆ ಜನರಿಗೆ ಹೇಗಾಗ್ಬಿಟ್ಟಿದೆ ಅಂದರೆ ಲಾಯರ್ಸ್ ಆಗಿರ್ಬೋದು, ಈ ಪೊಲೀಸವ್ರು ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಇವ್ರ ಮೇಲೆ ನಂಬಿಕೆನೇ ಇಲ್ದಂತಾಗೋಗ್ಬಿಟ್ಟಿದೆ. ಈಗ ನೋಡಿ, ಪೊಲೀಸವ್ರು ಮುಖ್ಯವಾಗಿ, ಸೊ ಪೊಲೀಸವ್ರು ಅಂದರೆ ಜನರಿಗೆ ಒಂದು ರೀತಿಯಾದಂಥ ಇರುಸು ಮುರುಸು ಉಂಟಾಗ್ಬಿಟ್ಟಿದೆ. ಸುಮ್ಮನೆ ಸುಮ್ಮನೆ ಕೇಸ್ಗಳನ್ನ ಹಾಕೋದು, ತಪ್ಪೇ ಮಾಡಿಲ್ದಿರೋರ್ಗೆ ಒಡೆಯೋದು, ಒಂದ್ ಕಡೆ ಹೆಂಗೆ ಅಂದ್ರೆ ನ್ಯಾಯನೇ ಕೊಡಿಸದೇ ಇರೋ ರೀತಿಯಲ್ಲಿ, ಅಂದ್ರೆ ಅಸಹಾಯಕರ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ. ಸೊ ನೀವು ಒಬ್ಬ ವಕೀಲರಾಗಿ ಪೊಲೀಸರ ಬಗ್ಗೆ ಏನ್ ಹೇಳ್ತೀರಿ ಅಂತ? ನನ್ನ ಪ್ರಕಾರ ಪೊಲೀಸ್ ಏನಿದ್ದಾರೆ ಜನಗಳ ಕಣ್ಣಿಗೆ ದೇವರಾಗಿ ಕಾಣಿಸ್ಬೇಕು. ಆದ್ರೆ ಇವತ್ತು ಜನಗಳ ಕಣ್ಣಿಗೆ ದುಷ್ಟರಾಗಿ ಕಾಣಿಸ್ತಾ ಇದ್ದಾರೆ. ಯಾಕೆ ಅಂದ್ರೆ ಇವತ್ತು ಪೊಲೀಸ್ನವರೆಲ್ಲ ಈ ರಾಜಕಾರಣಿಗಳ ಮ್ಯಾಕ್ಸಿಮಮ್ ಪೊಲೀಸು ರಾಜಕಾರಣಿಗಳ ಕೈಗೊಂಬೆಗಳಾಗೋಗಿದ್ದಾರೆ. ರಾಜಕಾರಣಿಗಳ ಕೈಗೊಂಬೆಗಳಾಗಿರೋದ್ರಿಂದ ಇವತ್ತೆಲ್ಲ ಒಂದು ಟ್ರಾನ್ಸ್ಫರ್ ಬೇಕು ಅಂದ್ರೆ, ಒಂದು ಸ್ಟೇಷನ್ಗೆ ಹೋಗ್ಬೇಕು ಅಂದ್ರೆ, ಒಂದು ಒಳ್ಳೆ ಸ್ಟೇಷನ್ಗೆ ಹೋಗ್ಬೇಕು ಅಂದ್ರೆ 1 ಕೋಟಿ 2 ಕೋಟಿ ತನಕ ಕೊಡ್ತಾರೆ. ಇಷ್ಟು ದಿವಸ 1 ವರ್ಷಕ್ಕೊಂದ್ಸಲ ಟ್ರಾನ್ಸ್ಫರ್ ಇತ್ತು. ಈಗ ಈ ಗೌರ್ಮೆಂಟ್ ಬಂದಾಗ 2 ವರ್ಷಕ್ಕೊಂದ್ಸಲ ಮಾಡ್ಕೊಂಡಿದ್ದಾರೆ. ಈಗ ಒಂದೊಂದು ಸ್ಟೇಷನ್ ಅದು ಡಬಲ್ ಬಡ್ಜೆಟ್ ಆಗಿದೆ. ಇಷ್ಟು ದಿವಸ 1 ಕೋಟಿ ಕೊಡ್ತಾ ಇದ್ದವರು ಈಗ 2 ಕೋಟಿ ಕೊಡ್ಬೇಕು, ಯಾಕಂದ್ರೆ 2 ವರ್ಷ ಇರ್ತಾರೆ ಅಂತ. ಜೊತೆಗೆ ಒಂದೊಂದು ಟ್ರಾನ್ಸ್ಫರ್ಗೂ ರಾಜಕಾರಣಿಗಳಿಗೆ, ಅಲ್ಲಿನ ಲೋಕಲ್ MLAಗೆ, ಲೋಕಲ್ ಲೀಡರ್ಸ್ಗಳಿಗೆ ದುಡ್ಡು ಕೊಡಲೇಬೇಕು. ಆಮೇಲೆ ಅವ್ರಿಗೆ ಕೆಲವೊಂದು ಕೆಲಸ ಮಾಡಿಕೊಡ್ಲೇಬೇಕು. ಎಲ್ಲ ಒಂದು ಕಡೆ ಅಷ್ಟು ದುಡ್ಡು ಕೊಟ್ಟು ಬಂದಂಥ ಒಬ್ಬ ಪೊಲೀಸ್ ಅಧಿಕಾರಿ ಅವ್ನು ನೆಕ್ಸ್ಟ್ ಆ ದುಡ್ಡನ್ನ ರಿಕವರಿ ಮಾಡೋಕ್ಕೆ ಪ್ಲಾನ್ ಮಾಡಬೇಕೇ ವಿನ, ಯಾಕಂದ್ರೆ ಅವನಿಗೊಂದು ಕುಟುಂಬ ಇರುತ್ತೆ. ಎಲ್ಲ ಒಂದು ಕಡೆ ನಾವು ಹೇಗೆ ಅವ್ರನ್ನ ದೂಷಣೆ ಮಾಡುವಂಥ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಇವತ್ತಿನ ರಾಜಕೀಯ ವ್ಯವಸ್ಥೆ, ಅವರಂಥ ನೀಚರು, ದುಷ್ಟರು ನಮ್ಮ ದೇಶಕ್ಕೆ ನಿಜವಾದ ದ್ರೋಹಿಗಳು ಅಂದರೆ ಇವತ್ತಿನ ರಾಜಕಾರಣಿಗಳು. ಇನ್ನು ಒಳ್ಳೆಯ ರಾಜಕಾರಣಿ ಅಲ್ಲಿಗೆ ಅವನಿಗೆ ಉಳಿವಿಲ್ಲ, ಅವ್ನಿಗೆ ಒಳ್ಳೆ ಸ್ಥಾನಮಾನ ಗೌರವ ಸಿಕ್ಕೋದಿಲ್ಲ. ಇವತ್ತು ಒಳ್ಳೆ ಸ್ಥಾನಮಾನ ಸಿಗುತ್ತೆ ಅಂದರೆ ಅವನಂತ ನೀಚ ಇನ್ನೊಬ್ಬ ಇಲ್ಲ ಅಂತ. ಸೊ ಹಾಗಾಗಿ ನನ್ನ ಪ್ರಕಾರ ನಮ್ಮ ಲೆಕ್ಚರ್ ಒಂದು ಮಾತು ಹೇಳ್ತಾ ಇದ್ರು ನನ್ನ ಕಾಲೇಜಲ್ಲಿ ಓದಬೇಕಾದ್ರೆ, ರಾಜಕಾರಣದಲ್ಲಿ ಇರೋರೆಲ್ಲ ಕೆಟ್ಟವರೇ, ಅದರಲ್ಲಿ ಕಡಿಮೆ ಕೆಟ್ಟವರನ್ನು ನೀವು ಹುಡುಕಿ ಅಂತ. ಸೊ ಹಾಗಾಗಿ ನಾವು ಒಂದು ವೋಟ್ ಮಾಡಬೇಕಾದ್ರೆ ಇರ್ಬೋದು, ಅಥವಾ ವ್ಯಕ್ತಿಗಳನ್ನ ನಾವು ಚೂಸ್ ಮಾಡ್ತೀವಿ ಅಂದರೆ ಅದರಲ್ಲಿ ಯಾರು ಸ್ವಲ್ಪ ಕಡಿಮೆ ಕೆಟ್ಟವರು ಅಂತ ಹುಡುಕ್ಬೇಕೇ ಬಿಟ್ಟರೆ ಅವ್ನು ದೇವತಾ ಮನುಷ್ಯ ಅಂತ ಹುಡುಕುವಂಥ ಒಬ್ಬ ರಾಜಕಾರಣಿ ಕೂಡ ಇವತ್ತಿಲ್ಲ, ಅದಂತಕ್ಕೂ ಹೇಳ್ಬೋದು. ಹಾಗಾಗಿ ಅವರಂಥ ನೀಚರ ಕೆಳಗಡೆ ಯಾವ ಅಧಿಕಾರಿಗಳು ಕೂಡ ಪ್ರಾಮಾಣಿಕವಾಗಿರೋಕ್ಕೆ ಸಾಧ್ಯ ಇಲ್ಲ. ನಾಟ್ ಓನ್ಲಿ ಪೊಲೀಸ್ ಸ್ಟೇಷನ್, ಒಂದು ಹಾಸ್ಪಿಟಲ್ಗೆ ಹೋಗಲಿ, ಒಂದು ಸರ್ಕಾರಿ RTOಗೆ ಹೋಗಲಿ, ಎಲ್ಲಿಂದ ಎಲ್ಲಿಗೋಗ್ಲಿ, ಒಂದು BBMP ಆಫೀಸ್ಗೆ ಹೋಗ್ಲಿ, ಎಲ್ಲಿಂದ ಎಲ್ಲಿಗೆ ಹೋದ್ರು ಒಂದು ಟ್ರಾನ್ಸ್ಫರ್ ಬೇಕಂದ್ರು ಆ ಲೋಕಲ್ ಭ್ರಷ್ಟಾಚಾರ, ಲೋಕಲ್ ವ್ಯವಸ್ಥೆ ಅಂದರೆ MLA ಏನಿರ್ತಾನೆ, ಮಿನಿಸ್ಟರ್ಸ್ ಏನಿರ್ತಾರೆ, ಅವ್ರಿಗೆ ದುಡ್ಡು ಕೊಡದೇ ಇದ್ರೆ ಒಂದು ಟ್ರಾನ್ಸ್ಫರ್ ಕೊಡೋಲ್ಲ. ಈವನ್ ಒಂದು ಡೆತ್ ಸರ್ಟಿಫಿಕೇಟ್ ಬೇಕು, ಒಂದು ಬರ್ತ್ ಸರ್ಟಿಫಿಕೇಟ್ ಬೇಕಂದ್ರೂ ಕೂಡ ದುಡ್ಡು ಕೊಡಬೇಕು. ಕಸ ಹೊಡೆಯೋರ್ಗೂ ದುಡ್ಡು ಕೊಡಬೇಕು. ನಿಜ ಸರ್, ಆ ರೀತಿಯಾದಂತಹ ಆಡಳಿತದಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದನ್ನ ಬದಿಗೊತ್ತಿದ್ರೆ ನೀವು ಇತ್ತೀಚಿನ ದಿನಗಳಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರೋದ್ರಿಂದ ನೀವು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗೋದಕ್ಕೆ ಒಂದು ರೈಟ್ ಪರ್ಸನ್ ಅನ್ನುವಂಥ ಒಂದಷ್ಟು ಮೀಮ್ಸ್
ಗಳನ್ನು ಕೂಡ ನೋಡಿದ್ದೀವಿ. ಸೊ ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಅಂದ್ರೆ ಲೈಕ್ ಹತ್ರದಲ್ಲೇ ಇದ್ದೀರಾ, ಸನಿಹದಲ್ಲೇ ಇದ್ದೀರಾ ಅಂತ ನಾವು ಅನ್ಕೋತಾ ಇದ್ದೀವಿ. ಯಾಕಂತಂದ್ರೆ ಲಾಯರ್ ಜಗದೀಶ್ ಅವರು ಕೂಡ ಇದೇ ರೀತಿ ಅಂದ್ರೆ ಹೇಳಿಕೆಗಳನ್ನ ಕೊಡೋದ್ರ ಮುಖಾಂತರ ಅವರು ಕೂಡ ಒಂದು ಸ್ಟೆಪ್ ಹತ್ತಿದ್ರು. ಸೊ ನಿಮಗೆ ಒಂದಲ್ಲ ಒಂದು ದಿನ ಅಂದ್ರೆ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಬರ್ತೀರಾ ಅಂತಂದ್ರೆ ಏನು ಹೇಳ್ತೀರಿ ಅಂತ? ನಾನು ಕೋರ್ಟಲ್ಲಿ ದಿನ ಬೆಳಗ್ಗೆ ಎದ್ರೆ ಪ್ರಾಕ್ಟೀಸ್ ಮಾಡುವಂಥ ಲಾಯರು. ಓಕೆ, ಆಯಿತಾ? ದಿನ ಬೆಳಗ್ಗೆ ಎದ್ರೆ ಕೋರ್ಟಲ್ಲಿ ಬಂದು ನಾನು ಪ್ರಾಕ್ಟೀಸ್ ಮಾಡಿಕೊಂಡು ಕೋರ್ಟಲ್ಲಿ ನಾನು ಒಂದು ದಿವಸ ಇಲ್ಲ ಅಂದರೆ ನನ್ನ ಕೇಸ್ ನಂಬಿಕೊಂಡು ನನಗೆ ಕೇಸ್ ಕೊಟ್ಟಂತಹ ಎಲ್ಲೋ ಒಂದು ಕಡೆ ಒಂದಷ್ಟು ಜನಕ್ಕೆ ಅನ್ಯಾಯ ಆಗತ್ತೆ. ಆಯಿತಾ? ಆಮೇಲೆ ನನ್ನನ್ನು ನಂಬ್ಕೊಂಡು ನನ್ನ ಆಫೀಸಲ್ಲಿ ನನ್ನ ಕಲೀಗ್ಸ್ ಕಡಿಮೆ ಅಂದರೆ 14-15 ಜನ ನಮ್ಮ ಆಫೀಸಲ್ಲಿ ಇದ್ದಾರೆ. ಆಯಿತಾ? ಎಲ್ಲೋ ಒಂದು ಕಡೆ ಇದನ್ನೆಲ್ಲ ಬಿಟ್ಟು ಆಮೇಲೆ ನನಗೆ ಈ ಪ್ರೊಫೆಷನ್ ನನ್ನ ಪ್ರಾಣ. ಈ ಪ್ರೊಫೆಷನ್ನು ಇದನ್ನು ಬಿಟ್ಬಿಟ್ಟು ನಾನು ಬಿಗ್ ಬಾಸ್ಗೆ ಯಾಕೆ ಹೋಗಬೇಕು ಅಂತ ನನಗೆ ಗೊತ್ತು. ನೀವು ಹೇಳ್ತಾ ಇರೋದು ಮತ್ತು ಒಂದಷ್ಟು ಜನ ನೋಡಿದ್ದೀನಿ, ನಾನು ಕೇಳಿದ್ದೀನಿ, ಇಲ್ಲ ಅಂತಲ್ಲ. ಆದರೆ ನನ್ನ ತಲೆಯಲ್ಲಿ ಕೂಡ ಅದಿಲ್ಲ. ನನ್ನ ತಲೆಯಲ್ಲಿ ಕೂಡ ನನಗೆ ಆಲೋಚನೆಗಳೇ ಇಲ್ಲ. ಮೇ ಬಿ ನಾನು ಸಮಾಜದಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಸ್ಗಳು ಮತ್ತೊಂದು ಯಾಕಂದರೆ ಯಾರೂ ಕೂಡ ಪ್ರಶ್ನೆ ಮಾಡಿಲ್ಲ ಅಂದರೆ ಹಾಗಾದರೆ ಪ್ರಶ್ನೆ ಮಾಡೋರು ಯಾರು? ಯಾವುದೇ ಒಂದು ವಿಚಾರ ಆಗ್ಬೋದು, ಪ್ರಶ್ನೆ ಮಾಡೋರು ಯಾರು? ಹಾಗಾದರೆ ನಾವು ಒಂದು ಜವಾಬ್ದಾರಿಯುತವಾಗಿ ನಡ್ಕೊಂಡು ಒಂದು 10 ಜನನ ಪ್ರಶ್ನೆ ಮಾಡೋದೇ ಎಲ್ಲೋ ಒಂದು ಕಡೆ ಅದೇ ಒಂದು ಟ್ರೋಲ್ ಆಗತ್ತೆ, ಅದೇ ಒಂದು ಸುದ್ದಿ ಆಗತ್ತೆ ಅನ್ನೋದಾದರೆ ನಾವೇನು ಸುದ್ದಿಗೋಸ್ಕರ ಪ್ರಶ್ನೆ ಮಾಡ್ತಾ ಇಲ್ಲ. ಎಚ್ಚೆತ್ಕೊಳ್ಬೇಕು, ಈ ಸಮಾಜನ ತಿದ್ದಬೇಕು ಅನ್ನೋದಕ್ಕೋಸ್ಕರ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದಕ್ಕೆ ಪ್ರಶ್ನೆ ಮಾಡ್ತೀವಿ. ಒಂದಷ್ಟು ಜನಕ್ಕೆ ನಮ್ಮನ್ನು ಟಾರ್ಗೆಟ್ ಮಾಡಿರೋದು ಉಂಟು, ನಮ್ಮನ್ನು ವಿಲನ್ ಮಾಡಿರೋದು ಉಂಟು. ಇವಾಗ ನಾನೇನಾದರೂ ಬಿಗ್ ಬಾಸ್ಗೆ ಹೋಗ್ಬಿಟ್ರೆ ನಾವೆಲ್ಲೋ ಯಾವಾಗಲೋ ಏನೋ ಒಂದು ಮಾಡಿರ್ತೀವಿ, ನಮ್ಮನ್ನು ಟಾರ್ಗೆಟ್ ಮಾಡೋಕ್ಕೆ ಇನ್ನೇನೇನೋ ಪ್ಲ್ಯಾನ್ ಮಾಡಿರ್ತಾರೆ. ಅದನ್ನೆಲ್ಲ ತೆಗೆದು ಹೊರಗಡೆ ಬಿಟ್ಟು ನಮ್ಮನ್ನ ಅಲ್ಲಿ ನೆಕ್ಸ್ಟ್ ವಿಲನ್ ಮಾಡಿಬಿಡ್ತಾರೆ. ಸೊ ಟಾರ್ಗೆಟ್ಗೆ ನಾವು ಗನ್ ಪಾಯಿಂಟಲ್ಲಿ ಇಟ್ಟಿರ್ತಾರೆ ನಮ್ಮನ್ನು. ಸೊ ಅಂದರೆ ಏನಂದರೆ ನಾವು ಎಷ್ಟೇ ಒಳ್ಳೇದು ಮಾಡಿ ಸಮಾಜಕ್ಕೆ, ಮಾಧ್ಯಮಗಳಲ್ಲಿ ಒಂದು ದಿವಸ ನಮ್ಮನ್ನು ಎಲ್ಲೋ ಒಂದು ಕಡೆ ಟ್ರೋಲ್ ಮಾಡಿ ನಮ್ಮನ್ನು ನೆಗೆಟಿವ್ ಆಗಿ ತೋರಿದ ತಕ್ಷಣ ನಮ್ಮನ್ನು ವಿಲನ್ ಆಗಿ ಮಾಡಿಬಿಡ್ತಾರೆ. ಕಡೆ ಪಕ್ಷ ನಾವು ಹೊರಗಡೆ ಇದ್ದರೆ ಸ್ವಲ್ಪ ನಮ್ಮನ್ನು ಟಾರ್ಗೆಟ್ ಮಾಡೋಕ್ಕೆ ಬಂದಾಗ ನಾವು ಹೊರಗಡೆ ಇದ್ದೀವಿ ಅಂತ ಭಯ ಬೀಳ್ತಾರೆ. ನಾವು ಒಳಗಡೆ ಕೂತ್ಕೊಂಡಾಗ ನನ್ನೇನ ಟಾರ್ಗೆಟ್ ಮಾಡಿ ಕಡೆ ನನ್ನನ್ನು ವಿಲನ್ ಮಾಡೋದು ಏನು ಮಾಡೋದು? ಹಂಗಾಗಿ ನಾವು ಹೋಗೋಕೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡ್ತೀನಿ. ಓಕೆ ಸರ್, ಈಗ ಟ್ರೋಲರ್ಸ್ ಅಂತ ಹೇಳಿದ್ರಿ, ಕಾಮೆಂಟ್ಸ್ ಅಂತ ಹೇಳಿದ್ರಿ. ಸೊ ನೀವು ಕೂಡ ಎದುರಿಸಿರ್ತೀರ ಆ ರೀತಿಯಾದಂಥ ಕಾಮೆಂಟ್ಸ್ಗಳನ್ನ. ನಿಮಗೆ ತುಂಬ ಬೇಸರ ತಂದಿದ್ದಂಥ ಅಂದರೆ ನೀವು ಮಾಡದೇ ಇರೋವಂಥ ತಪ್ಪಿಗೆ ನೀವು ಎದುರಿಸಿರುವಂತಹ ಕಮೆಂಟ್ಸ್ ಯಾವುದು? ತುಂಬ ಇದೆ ಇವರೇ. ಇವಾಗೆಲ್ಲ ಒಂದು ವಿಡಿಯೋ ಮಾಡಲಿ ಕೆಟ್ಟದಾಗಿ ಬೈದಿರ್ತಾರೆ ಕೆಳಗಡೆ. ಆಯಿತಾ? ನನಗೇನು ಅನ್ಸುತ್ತೆ ಅವಾಗ, ಇವನೇನು ವಕೀಲನಾ, ಇವನಿಗೇನೂ ಗೊತ್ತಿಲ್ಲ, ಇವನು ಕೋರ್ಟಲ್ಲಿ ಹೋಗಿ ಯಾವತ್ತನ ಆರ್ಗ್ಯುಮೆಂಟ್ ಮಾಡಿದಾನ ಹಾಗೆ ಹೀಗೆ ಅಂತ. ನನ್ನ ಪ್ರಕಾರ ಇವತ್ತಿನವರೆಗೂ ನನ್ನ ಆಫೀಸಲ್ಲೇ ಒಂದು 700-800 ಡಿವೋರ್ಸ್ ಕೇಸು, ಆಯಿತಾ, ಕ್ರಿಮಿನಲ್ ಕೇಸ್ಗಳು ಕಡಿಮೆ ಅಂದರೂ ಒಂದು 1000 ಕೇಸಸ್ ಆದರೂ ಡಿವೋರ್ಸ್ ಇದು ಕ್ರಿಮಿನಲ್ ಕೇಸಸ್ ಹ್ಯಾಂಡಲ್ ಮಾಡಿದ್ದೀನಿ. ಒಂದು 600-700 ಸಿವಿಲ್ ಮ್ಯಾಟರ್ಸು. ಇವತ್ತಿಗೂ ನನ್ನ ಆಫೀಸಲ್ಲಿ 1300-1400 ಕೇಸಸ್ ಇದೆ. ಆಯಿತಾ? ಅಷ್ಟೊಂದು ಕೇಸಸ್ ಇದೆ. ಎಕ್ಸೆಪ್ಟ್ ನಾನು ಮ್ಯಾಕ್ಸಿಮಮ್ ಟ್ಯಾಕ್ಸ್ ಮ್ಯಾಟರ್ಸ್ ಒಂದು ಬಿಟ್ಟು ಇನ್ನು ಎಲ್ಲ ಕೇಸಸ್ಸು ತೊಗೊಳ್ತೀನಿ. ಎಲ್ಲ ಥರ ಕೇಸಸ್ಸು, KAT ಮ್ಯಾಟರ್ಸು, ಕನ್ಸ್ಯೂಮರ್ ಫೋರಮ್ ಮ್ಯಾಟರ್ಸು, ಫ್ಯಾಮಿಲಿ ಮ್ಯಾಟರ್ಸು, ಲೇಬರ್ ಕೋರ್ಟ್ ಮ್ಯಾಟರ್ಸು, ಹೈಕೋರ್ಟಲ್ಲಿ ಸಿವಿಲ್ ಸೂಟ್ಸ್ಗಳಿಂದ ಲೈಕ್ OS, RA, RSA, RFA, ರಿಟ್ ಪಿಟಿಷನ್ಸ್, ಎಲ್ಲ ಥರ ಕೇಸಸ್ಸು ಮಾಡಿದ್ದೀವಿ, ಮಾಡ್ತಾನೆ ಇದ್ದೀವಿ. ನಮ್ಮ ಜೀವನನೇ ಪ್ರೊಫೆಷನಲ್ಲಿ ಇರ್ತಕ್ಕಂಥದ್ದು. ಈ ಕಮೆಂಟ್ಸ್ಗಳು ನಾವು ಓದ್ತಾ ಇದ್ರೆ ನನಗೆ ಸಂಬಂಧನೇ ಇರಲ್ಲ ಆ ಕಮೆಂಟ್ಸ್ಗಳು. ಇದಕ್ಕೆ ನನ್ನ ನಿಜ ಜೀವನದಲ್ಲಿ ನಾನು ಇರೋದೇ ಬೇರೆ, ಅಲ್ಲಿ ಆ ಕಮೆಂಟ್ಸೇ ಬೇರೆ ಇರುತ್ತೆ. ಸೊ ಹಂಗಾಗಿ ನನ್ನ ಪ್ರಕಾರ ಆ ಕಮೆಂಟ್ಸ್ಗಳಿಗೆ ಮಾಡೋ ಟ್ರೋಲ್ಗೆ ಕೆಲವೊಂದಕ್ಕೆಲ್ಲ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಮೇ ಬಿ ಅವ್ರಿಗೆ ರಾಂಗ್ ಇನ್ಫಾರ್ಮೇಷನ್ಸ್ ಇರುತ್ತೆ. ಒಂದು ದಿವಸ ಸತ್ಯ ಗೊತ್ತಾದಾಗ ಅವರೇ ನಮ್ಮನ್ನು ತಪ್ಪಾಗಿ ಮಾತಾಡಿರ್ತಾರೆ, ಅವರೇ ಒಂದು ದಿವಸ ನಮ್ಮ ಬಗ್ಗೆ ಸರಿಯಾಗಿ ಮಾತಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ ಸರ್, ಈಗ ನೀವು ಈ ವಕೀಲ ವೃತ್ತಿಯನ್ನು ಹೊರತುಪಡಿಸಿ ನೀವು ಹಾರ್ಸ್ ರೈಡಿಂಗ್ ಮಾಡ್ತೀರಾ, ಕಬಡ್ಡಿ ಪ್ಲೇಯರ್ ಆಗಿದ್ದೀರಾ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಕಬಡ್ಡಿ ಪ್ಲೇಯರ್ ಅಂದರೆ ನಾನು ನ್ಯಾಷನಲ್ ಕಬಡ್ಡಿ ಪ್ಲೇಯರು. ನಾನು ಯಾವುದೋ ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕ್ ಲೆವೆಲ್ ಅಲ್ಲ, ಕರ್ನಾಟಕ ಟೀಮ್ ಕೂಡ ರೆಪ್ರೆಸೆಂಟ್ ಮಾಡಿದ್ದೀನಿ, ನ್ಯಾಷನಲ್ಸ್ ಆಡಿದ್ದೀನಿ. ನಾನು ಕಾಲೇಜ್ ಡೇಸಿಂದ ಹಿಡಿದು ಅವಾಗಲೇ ನಾನು ಕಬಡ್ಡಿ ಪ್ಲೇಯರ್. ನಾನು ಕಬಡ್ಡಿ ಆಡ್ಕೊಂಡೇ ನಾನು ಲಾಯರ್ ಆದವನು. ಕಬಡ್ಡಿ ಆಡೋದಕ್ಕೆ ಅಂತಲೇ ನಾನು ಕಾಲೇಜಿಗೆ ಸೇರಿದವನು. ಸೊ ನಂದು ಮೈನ್ ಉದ್ದೇಶನೇ ಕಬಡ್ಡಿ. ಅವಾಗ ಕಬಡ್ಡಿ ಅಂದರೆ ನನಗೆ ಅಷ್ಟು ಪ್ರೀತಿ. ಆಯಿತಾ? ಸೊ ನಾನು ಒಬ್ಬ ನ್ಯಾಷನಲ್ ಕಬಡ್ಡಿ ಪ್ಲೇಯರ್ ಆಗಿದ್ಕೊಂಡು ನಾನು ಹೇಳೋದೇನೆಂದರೆ, ನನ್ನ ಪ್ರಕಾರ ಸ್ಪೋರ್ಟ್ಸ್ ಅನ್ನೋದು ಇವತ್ತಿನ ಯೂತ್ಸ್ಗೆ ಬಹಳ ಇಂಪಾರ್ಟೆಂಟ್. ಒಂದು ಫಿಸಿಕಲಿ ನಮ್ಮನ್ನು ನಾವು ಸ್ಟ್ರೆಂತ್ ಆಗಿ ಇಟ್ಕೊಳ್ಳೋದಕ್ಕೆ, ಫಿಸಿಕಲಿ ಸ್ಟ್ರೆಂತ್ ಆಗಿ ಇಟ್ಕೊಂಡ್ರೆ ಅದು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ನಮ್ಮ ಮನಸ್ಸು ನಮ್ಮ ಫಿಸಿಕ್ ಎರಡೂ ನಮ್ಮ ಕಂಟ್ರೋಲಲ್ಲಿ ಇತ್ತು ಅಂದರೆ ನಾವು ಮಾಡೋ ಕೆಲಸನ ಒಂದು ಯಾವುದೋ ಒಂದು ದಿಕ್ಕಲ್ಲಿ ತೊಗೊಂಡೋಗುತ್ತೆ. ಹಾಗಾಗಿ ನನ್ನ ಪ್ರಕಾರ ಕಬಡ್ಡಿ ಅನ್ನೋದು ನಮ್ಮ ಜೀವನನ ಎಷ್ಟು ರೀತಿಯಲ್ಲಿ ಬದಲಾಯಿಸ್ತೋ, ಒಂದು ಹೋರಾಟದ ಮನೋಭಾವ ತಂದು ಕೊಡ್ತು. ಹಾಗೆ ಸ್ಪೋರ್ಟ್ಸಲ್ಲಿ ಎಲ್ಲ ಇವತ್ತಿನ ಯೂತ್ಸು ಸ್ಪೋರ್ಟ್ಸಲ್ಲಿ ಇರಬೇಕು ಅಂತ ನಾನು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತೀನಿ. ಹಾರ್ಸ್ ರೈಡಿಂಗು ನನ್ನ ಫೇವ್ರೇಟ್ ಅನಿಮಲ್ ಹಾರ್ಸು. ಸೊ ನಂಗೆ ತುಂಬ ವರ್ಷಗಳ ಕನಸದು. ನಾನು ಅವ ಚಿಕ್ಕ ವಯಸ್ಸಲ್ಲಿ ನಾನು ಹಾರ್ಸ್ ರೈಡಿಂಗ್ ಕಲಿಬೇಕು ಅಂತ. ಈಗ ಹಾರ್ಸ್ ರೈಡಿಂಗ್ ಕಲ್ತಿದ್ದೀನಿ, ಹಾರ್ಸ್ ಓಡ್ಸೋಕೆ ಹೋಗ್ತೀನಿ, ಎಲ್ಲ ಮಾಡ್ತೀನಿ.
ಬಟ್ ನಾನೇನು ಜಾಕಿ ಅಲ್ಲ. ಆದರೆ ಹಾರ್ಸ್ ರೈಡಿಂಗ್ ಅನ್ನೋದು ನನ್ನ ಹಾಬಿ. ಪ್ರತಿ ವಾರದಲ್ಲಿ ಒಂದು 3 ದಿವಸ 4 ದಿವಸ ಹಾರ್ಸ್ ರೈಡಿಂಗ್ ಹೋಗ್ತೀನಿ ಅಷ್ಟೇ. ಇಟ್ಸ್ ಮೈ ಹಾಬಿ ಅಷ್ಟೇ. ಯಾಕಂದ್ರೆ ನನ್ನ ಕಾಲೇಜ್ ಡೇಸಲ್ಲಿ ಇರಬೇಕಾದ್ರೂ ಅಷ್ಟೇ ಮ್ಯೂಸಿಕ್ಕು ಮತ್ತು ಹಾರ್ಸ್ ರೈಡಿಂಗ್. ಹಾರ್ಸ್ ರೈಡಿಂಗ್ ಅವಾಗ ಹೋಗ್ತಿರಲಿಲ್ಲ, ಕಬಡ್ಡಿ ಆ್ಯಂಡ್ ಮ್ಯೂಸಿಕ್ ಭಾಳ ಇದೆ. ಯಾಕಂದ್ರೆ ಕಾಲೇಜು ಸ್ಕೂಲ್ ಡೇಸಲ್ಲಿ ನಾನು ಸ್ಕೂಲ್ ಡೇಸಿಂದನೂ ಆಲ್ಮೋಸ್ಟ್ ಇಲ್ಲ PUC ಆ ಟೈಮಿಂದ ಹಿಡಿದು ನಾನು ಮಂಜುಳಾ ಗುರುರಾಜ್ ಅವ್ರು ನಮ್ಮ ಗುರುಗಳು ಮ್ಯೂಸಿಕ್ಕಲ್ಲಿ. ಸೊ ಅಲ್ಲಿ ಸಾಧನಾ ಮ್ಯೂಸಿಕ್ ಸ್ಕೂಲ್ ಅಂತ ಇತ್ತು, ಅಲ್ಲಿ ನಾನು ಕ್ಲಾಸ್ಗೆ ಹೋಗ್ತಿದ್ದೆ. ಆಲ್ಮೋಸ್ಟ್ 13-14 ವರ್ಷ ಅಲ್ಲಿ ಸ್ಕೂಲ್ ಅವ್ರ ಜೊತೆಯಲ್ಲಿ ಕಲ್ತ್ಕೊತಿದ್ದೆ. ಆಮೇಲೆ ಅವಾಗವಾಗ ಈಗಲೂ ಹಾಡ್ತಿರ್ತೀನಿ. ಈ ಮ್ಯೂಸಿಕ್ ಅನ್ನೋದು, ಸ್ಪೋರ್ಟ್ಸ್ ಅನ್ನೋದು ನಮ್ಮನ್ನು ನಾವು ಸರಿಯಾದ ದಿಕ್ಕಲ್ಲಿ ಕಲ್ಚರ್ ಅನ್ನೋದನ್ನ ಬೆಳೆಸ್ಕೊಂಡು ಒಂದು ಒಳ್ಳೆ ದಿಕ್ಕಲ್ಲಿ ಹೋಗೋದಕ್ಕೆ ಅಂತ ನಮ್ಮೊಂದು ಹಾಬಿ ಅಷ್ಟೇ ಅದು. ಓಕೆ ಸರ್, ಇನ್ನು ಇದು ಕೊರೋನಾ ಸಂದರ್ಭದಲ್ಲೂ ಕೂಡ ನೀವು ಏನಂದರೆ ಸಾಕಷ್ಟು ಜನರಿಗೆ ಸಹಾಯ ಹಸ್ತವನ್ನು ಚಾಚಿದ್ದೀರಾ ಅಂತ ಕೇಳ್ಪಟ್ವಿ. ಸೊ ಎಲ್ಲ ಒಂದು ಕಡೆ ಈಗ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಸೊ ನಮ್ಮನ್ನು ನಾವು ನೋಡ್ಕೊಂಡೋದ್ರೆ ಸಾಕಪ್ಪ, ಬೇರೆಯವ್ರದ್ದು ತಂಟೆ ನಮಗೇನಕ್ಕೆ ಬೇಕು ಅನ್ನುವಂಥ ಒಂದು ಆ ಥರ ಮೈಂಡ್ ಸೆಟ್ ಇದೆ. ಸೊ ನೀವು ಆ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ಏನು ಜನರಿಗೆ ದಾನ ಮಾಡಿದ್ದೀರಾ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದು ನಾನೇನು ಹೇಳೋದು ಬೇಡ ಅಂತ ನಾನು ಅನ್ಕೊಳ್ತೀನಿ. ಯಾಕಂದರೆ ಯಾರು ನಮ್ಮ ಹತ್ರ ಸಹಾಯ ತಗೊಂಡಿದ್ದಾರಲ್ಲ, ಸಹಾಯ ತಗೊಂಡರೆ ಒಂದು ದಿವಸ ಮಾತಾಡ್ತಾರೆ ಅಂತ ನನ್ನ ಭಾವನೆ. ಯಾಕಂದ್ರೆ ಇವಾಗ ನೋಡಿ, ನೀವು ಕೇಳ್ತಾ ಇದ್ದೀರಾ, ಈಗ ನಿಮಗೆ ಒಂದ್ ಕಡೆಯಿಂದ ವಿಚಾರ ಎಲ್ಲಿಂದ ಗೊತ್ತಾಗಿರುತ್ತಲ್ವಾ, ಮಾಧ್ಯಮಗಳಲ್ಲಿ ಗೊತ್ತಾಗಿರ್ಬೋದು ಅಥವಾ ಒಂದಷ್ಟು ಜನ ಹೇಳಿ ಗೊತ್ತಾಗಿರ್ಬೋದು. ಯಾವ ಜನ ನಮ್ಮಿಂದ ಸಹಾಯ ತಗೊಂಡಿದ್ದಾರೆ ಅಂತ ಅವ್ರಿಗೆ ಅನ್ಸುತ್ತೆ, ಅವರು ಅದನ್ನು ಮಾತಾಡಿದ್ರೆ ಚಂದ. ನನ್ನ ಪ್ರಕಾರ ನಾನು ಅದ್ರ ಬಗ್ಗೆ ಇನ್ನು ಹೇಳೋದು ಬೇಡ ಅಂತ ನಾನು ಅನ್ಕೊಳ್ತೀನಿ. ಓಕೆ ಸರ್, ಈಗ ಇನ್ನೊಂದೇನಂತಂದರೆ, ನಾವು ಒಂದು ಸ್ಥಾನದಲ್ಲಿದ್ದೀವಿ ಅಂದರೆ ನಮಗೆ ಬಹಳ ಮುಖ್ಯ ಆಗೋದು ನಮ್ಮ ಕುಟುಂಬ. ಸೊ ನಿಮಗೆ ನಿಮ್ಮ ಕುಟುಂಬ ಯಾವ ರೀತಿ ಬೆಂಬಲವನ್ನು ಕೊಟ್ಟಿದೆ? ಅಯ್ಯೋ, ನಾನು ನಿಜ ಹೇಳ್ತೀನಿ, ನನ್ನ ಫ್ಯಾಮಿಲಿ ನಮ್ಮ ಸ್ಟ್ರೆಂತ್. ಅಟ್ ದ ಸೇಮ್ ಟೈಮ್ ನನ್ನ ಸುತ್ತಮುತ್ತ ಇರ್ತಕ್ಕಂಥ ನನ್ನ ಫ್ರೆಂಡ್ಸು ನಮ್ಮ ಸ್ಟ್ರೆಂತ್. ನನ್ನ ಪ್ರೊಫೆಷನ್ ಏನಿದೆಯಲ್ಲ, ಅಡ್ವೊಕೇಟ್ಸು, ಅವರು ನಮ್ಮ ಸ್ಟ್ರೆಂತ್. ಈ ಮೂರು ನನಗೆ ಒಂಥರ ನನ್ನ ಸರ್ಕಲ್. ಫ್ಯಾಮಿಲಿ ಒಂಥರ ರೋಲ್ ಮಾಡಿದ್ರೆ ಎಲ್ಲ ಫ್ಯಾಮಿಲಿನೇ ಸಂಪೂರ್ಣವಾಗಿ ನಮ್ಮ ಸಂಪೂರ್ಣ ದಿಕ್ಕನ್ನ ಫ್ಯಾಮಿಲಿ ಒಂದೇ ನಮ್ಮನ್ನ ಒಂದು ಗುರಿ ತಲುಪಿಸೋಕೆ ಕಾರಣ ಆಗಲ್ಲ. ನಮ್ಮ ಸ್ನೇಹಿತರುಗಳು ಕಾರಣ ಆಗ್ತಾರೆ, ನನ್ನ ಮಾಡೋ ಕೆಲಸ ಕಾರಣ ಆಗುತ್ತೆ. ಅಫ್ಕೋರ್ಸ್ ನನ್ನ ಫ್ಯಾಮಿಲಿ ನನಗೆ ಸಂಪೂರ್ಣವಾಗಿ ನನ್ನ ಸಪೋರ್ಟ್ಗಿದೆ. ಯಾಕಂದ್ರೆ ಇವತ್ತು ನಾನು ಹಿಂಗೆ ಒಂದು ಹಂತಕ್ಕೆ ಬರೋದಕ್ಕೆ ಕಾರಣನೇ ನನ್ನ ಫ್ಯಾಮಿಲಿ. ಸೊ ಹಾಗಾಗಿ ಖಂಡಿತ ಫ್ಯಾಮಿಲಿ ಸಪೋರ್ಟ್ ಸಂಪೂರ್ಣವಾಗಿದೆ. ಬಟ್ ನಾನು ಮಾಡೋ ಕೆಲಸ ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಸಮಾಜಕ್ಕೆ ಒಳ್ಳೇದಾಗೋ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಕಳಂಕ ಬರ್ದಿದ್ದಂಗೆ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ ಅಷ್ಟೇ. ಸೊ ಅದನ್ನೇ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆದರೂ ಸಮ್ಟೈಮ್ಸ್ ಕೆಟ್ಟದಾಗಿ ಕೆಲವೊಬ್ರು ಮಾತಾಡ್ತಾರೆ. ನನ್ನ ಹಿಂದೆ ಮಾತಾಡೋದನ್ನ ನಾನು ಹಿಂದೆನೇ ಬಿಟ್ಬಿಡ್ತೀನಿ, ಅದನ್ನು ಮುಂದಕ್ಕೆ ತರಕ್ಕೆ ಹೋಗಲ್ಲ. ಓಕೆ ಸರ್, ನಿಮಗೆ ಸಾಕಷ್ಟು ದಾರಿಗಳಿತ್ತು. ನೀವು ವಕೀಲ ವೃತ್ತಿಯನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಮೇ ಬಿ ಅದು ಟ್ರೂತ್ ಹೇಳಬೇಕು ಅಂದರೆ, ನನಗೆ ನನ್ನ ಮೇಲೆ ಒಂದು ಕೇಸ್ ಆಯಿತು, ಆಯಿತಾ. ಅದು ಮೇ ಬಿ ಅಲ್ಲಿ ಇಯರೆಲ್ಲ ನಾನು ಮರ್ತೋಗ್ಬಿಟ್ಟಿದೆ. ಐ ಥಿಂಕ್ ಸೊ 2006-07 ಆ ಟೈಮಲ್ಲಿ ಅನ್ಸುತ್ತೆ ಒಂದು ಕೇಸ್ ಆಯಿತು. ಸೊ ಆ ಕೇಸ್ ಆದಾಗ ನಾನು ಅನುಭವಿಸಿದ ನೋವು ಎಲ್ಲ ಒಂದು ಕಡೆ, ನನಗೂ ಅವತ್ತು ಒಬ್ಬ ಅಡ್ವೊಕೇಟ್ ಆಗಬೇಕು ಅಂತ ಅನಿಸಿದ್ದು ಒಂದು. ಎರಡನೇದು, ನಾನು ಕಬಡ್ಡಿ ಆಡ್ತಾ ಇದ್ನಲ್ಲ, ಕಬಡ್ಡಿ ಆಡ್ಬೇಕಾದ್ರೆ ನ್ಯಾಷನಲ್ಸ್ ಆಡಬೇಕು ಅನ್ನೋ ಒಂದು ಗುರಿ ಇತ್ತು, ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಬೇಕು ಅಂತ. ಹಾಗೆ ಡಿಗ್ರಿ ಮಾಡಿ ನೆಕ್ಸ್ಟು ಏನಾದರೂ ಒಂದು ನಾನು ಮಾಡಬೇಕಲ್ಲ ಅನ್ನೋವಾಗ, ಡಿಗ್ರಿಲಿ ಆಡಿದ್ರೆ ಯೂನಿವರ್ಸಿಟಿ ಆಡ್ಬೋದು ಅಂತ ಯಾರೋ ನಮ್ಮ ಸ್ನೇಹಿತರು ಅಡ್ವೈಸ್ ಮಾಡಿದಾಗ, ಹಾಗಾಗಿ ನಾನು ಡಿಗ್ರಿಗೆ ಸೇರ್ಕೊಂಡೆ. ಹಂಗೆ ಲಾನು ಮಾಡಿಬಿಡೋಣ ಅಂತೇಳಿ ನನ್ನ ತಲೆಯಲ್ಲಿ ಎರಡೂ ಇತ್ತಲ್ಲ. ಸೊ ಎರಡೂ ಒಂಥರ ಪ್ರೇರಣೆನೆ. ಒಂದು ನಮ್ಮ ಮೇಲೆ ಆದಂಥ ಒಂದು ಸುಳ್ಳು ಕೇಸು, ಎರಡನೇದು ನಾನು ಕಬಡ್ಡಿ ಆಡಬೇಕು ಅನ್ನೋದು. ಈ ಎರಡು ಕಾರಣಗಳಿಂದ ನಾನು ಲಾಯರ್ ಆದವನು. ನನಗಿನ್ನೇನು ನಮ್ಮ ಫ್ಯಾಮಿಲಿಯಲ್ಲಿ ಇರ್ಬೋದು, ಇಡೀ ನಮ್ಮ ವಂಶದಲ್ಲೇ ಡಬಲ್ ಡಿಗ್ರಿ ಮಾಡಿದವ್ರು ನಿಜವಾಗ್ಲೂ ಯಾರು ಇರಲಿಲ್ಲ, ಆಯ್ತಾ. ಫಸ್ಟ್ ಡಿಗ್ರಿ ಮಾಡಿಕೊಂಡು ಲಾ ಮಾಡಿದ್ದೆ ನಾನು. ನಂತರ ಅಫ್ಕೋರ್ಸ್ ಇವಾಗ ನನ್ನ ತಮ್ಮ ಅಡ್ವೊಕೇಟ್ ಇದ್ದಾನೆ, ನನ್ನ ಅಕ್ಕನ ಮಗ ಲಾಯರ್ ಆಗಿದ್ದಾನೆ. ಇವತ್ತು ಮನೇಲಿ ಎಲ್ಲರೂ ಎಜುಕೇಶನ್ ಇದ್ದಾರೆ. ಬಟ್ ಅವತ್ತಿನ ಕಾಲಕ್ಕೆ ಖಂಡಿತ ಯಾರು ಇರಲಿಲ್ಲ. ನಾನೇ ಫಸ್ಟ್ ಜನರೇಷನ್. ಸೊ ಹಂಗಾಗಿ ಲಾ ಮಾಡಿದ್ರೆ ಒಂದು 10 ಜನಕ್ಕೆ ನನ್ನ ಕಡೆಯಿಂದ ಸಹಾಯ ಮಾಡ್ಬೋದು ಅನ್ನೋದು ನನಗೆ ಅವತ್ತೇ ಒಂದು ಅರಿವಿತ್ತು. ಮಾಡಿದ್ದೀನಿ. ನನ್ನ ಕೈಲಿ ಏನಾಗುತ್ತೋ ಸಹಾಯ ಸಮಾಜಕ್ಕೆ ನಾನು ಮಾಡ್ತಾ ಇದ್ದೀನಿ, ಅಷ್ಟಂತೂ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಐ ಆಮ್ ವೆರಿ ಹ್ಯಾಪಿ ಇನ್ ಮೈ ಪ್ರೊಫೆಷನ್. ಓಕೆ ಸರ್, ಇನ್ನು ಈ ಹಿಂದೆ ಅಂದರೆ ಏನು ನಟ ಉಪೇಂದ್ರ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಊರು ಅಂದಮೇಲೆ ಹೊಲಗೇರಿ ಇರುತ್ತೆ ಅಂತ. ಅದಕ್ಕೂ ಸಹ ಸಾಕಷ್ಟು ಟೀಕೆಗಳು ವ್ಯಕ್ತ ಆಯಿತು. ಆ ಸಂದರ್ಭದಲ್ಲೂ ಕೂಡ ಈಗೇನು ನೀವು ಸೌಜನ್ಯ ಪ್ರಕರಣದಲ್ಲಿ ವೀರೇಂದ್ರ ಹೆಗ್ಡೆ ಅವರ ಪರವಾಗಿ ಹೆಂಗಿದ್ದೀರೋ, ಸೊ ಅವತ್ತು ಕೂಡ ಏನು ಉಪೇಂದ್ರ ಅವರ ಪರವಾಗಿ ಇದ್ರಿ. ಸೊ ಉಪೇಂದ್ರ ಅವರು ಕೂಡ ನಿಮಗೆ ಕರೆ ಮಾಡಿ ಮಾತಾಡ್ತಾರೆ. ಆ ಸಂದರ್ಭವನ್ನು ನೆನೆಸ್ಕೊಳ್ಳೋದಾದ್ರೆ, ಪಾಪ ಅವರು ನನ್ನ ಪ್ರಕಾರ ಈ ಸಮಾಜದ ಬಗ್ಗೆ ಉಪೇಂದ್ರ ಅವ್ರಿಗೆ ಒಂದು ತುಂಬ ಒಳ್ಳೆ ಕಾಳಜಿ ಇದೆ. ಅವ್ರಿಗೆ ಯಾವುದೇ ಥರ ಇಲ್ಲಿನ ಜನಗಳನ್ನ ಉಪಯೋಗಿಸ್ಕೊಂಡು ಏನೋ ಒಂದು
ಹಣ ಮಾಡಬೇಕು, ಹೆಸರು ಮಾಡಬೇಕು ಅನ್ನೋದೇನಿಲ್ಲ. ಅವ್ರ ಹತ್ರ ಆಲ್ರೆಡಿ ಹಣ ಇದೆ, ಅವ್ರಿಗೆ ಆಲ್ರೆಡಿ ಹೆಸರಿತ್ತು. ಅವ್ರೇನೋ ಒಂದು ಗಾದೆ ಮಾತನ್ನು ಹೇಳ್ತಾರೆ. ಗಾದೆ ಮಾತನ್ನು ಹೇಳಿದ ತಕ್ಷಣ ಕೆಲವೊಬ್ರು ಹೋರಾಟಗಾರರು ಅವ್ರ ವಿರುದ್ಧವಾಗಿ ಪ್ರೊಟೆಸ್ಟ್ಗಳು ಮಾಡ್ತಾರೆ, ಒಂದಷ್ಟು ಕೇಸ್ಗಳನ್ನ ಹಾಕ್ತಾರೆ. ಖಂಡಿತವಾಗಿಯೂ ಅವತ್ತು ಅವ್ರಿಗೆ ಎಲ್ಲೋ ಒಂದು ಕಡೆ ಈ ಸಮಾಜಕ್ಕೆ ನಾವು ಅಷ್ಟು ಒಳ್ಳೇದು ಮಾಡಿದ್ರು ಕೂಡ ನನ್ನ ಬಗ್ಗೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅನ್ನೋ ಖಂಡಿತ ನೋವು ಅವ್ರಿಗೆ ಖಂಡಿತ ಆಗಿರುತ್ತೆ. ಅವಾಗ ಏನಾಗಿರುತ್ತೆ, ಎಲ್ಲೋ ಒಂದು ಕಡೆ ಏನಾಗೋಗ್ಬಿಟ್ಟಿದೆ, ಒಂದು ದಲಿತರು ಅಂತ ಅಂದ ತಕ್ಷಣ ಅದ್ರ ಬಗ್ಗೆ ನಾವು ಯಾರಾದರೂ ಒಂದು ಮಾತಾಡಿದ್ರೆ ಸಾಕು, ಇವತ್ತೊಂದು ಎಲ್ಲರಿಗೂ ಒಂದು ಭಯ, ಅಟ್ರಾಸಿಟಿ ಕೇಸ್ ಆಗ್ಬಿಡುತ್ತೆ, ನಮ್ಮ ಮೇಲೆ ಹೋರಾಟಗಳು ಮಾಡಿಬಿಡ್ತಾರೆ, ಈ ಥರ ಒಂದು ಭಯ ಇದೆ. ನನ್ನ ಪ್ರಕಾರ ಅದು ತಪ್ಪು. ಯಾಕೆಂದರೆ ನೋಡಿ, ಅಟ್ರಾಸಿಟಿ ಕೇಸ್ಗಳನ್ನ ಹಾಕೋದು ಇತ್ತೀಚಿನ ದಿನಗಳಲ್ಲಿ ಅದು ಭಾಳ ಜಾಸ್ತಿ ಕೂಡ ಆಗಿದೆ. ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋವಂಥವ್ರು ತುಂಬ ಜನ ಆಗಿದ್ದಾರೆ. ಬಟ್ ಅವತ್ತು ಉಪೇಂದ್ರ ಅವರು ಯಾವುದೇ ಉದ್ದೇಶ ಏನು ಇಂಟೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರಿಗೆ ಯಾವುದೇ ಇಂಟೆನ್ಷನ್ಸ್ ಖಂಡಿತ ಇರಲಿಲ್ಲ. ಅವ್ರು ಏನೋ ಒಂದು ಫ್ಲೋ ಅಲ್ಲಿ ಒಂದು ಗಾದೆ ಮಾತನ್ನು ಹೇಳಿದ್ದು. ಹಾಗಾಗಿ ಅವ್ರನ್ನ ಬಹಳ ಟಾರ್ಗೆಟ್ ಮಾಡಿದ್ರು ಒಂದಷ್ಟು ಜನ. ಅದಕ್ಕೆ ಹಲವಾರು ಕಾರಣ ಇರ್ಬೋದು ನನ್ನ ಪ್ರಕಾರ. ಬಟ್ ಅವಾಗ ನನಗೆ ಯಾಕೆ ಧ್ವನಿ ಎತ್ತಿದ್ದು, ಅವ್ರ ಪರವಾಗಿ ನಿಂತಿದ್ದು ಅಂದರೆ ಅವರಲ್ಲಿರ್ತಕ್ಕಂಥ ಒಂದು ಒಳ್ಳೆತನ. ಒಳ್ಳೆತನದ ಪರವಾಗಿ ನಾವು ಯಾವತ್ತಿಗೂ ಮಾತಾಡಬೇಕು. ಇವಾಗ ದರ್ಶನ್ ಮಾಡಿರೋ ಎಷ್ಟೋ ಒಳ್ಳೆ ಕೆಲಸಗಳಿತ್ತು. ಅವತ್ತು ಎಲ್ಲರೂ ತಿರುಗಿ ಬಿದ್ದಾಗ ಐ ಆಮ್ ದ ಓನ್ಲಿ ಪರ್ಸನ್, ಅವರು ತಪ್ಪು ಮಾಡಿಲ್ಲ, ಅವ್ರ ಪರವಾಗಿ ಧ್ವನಿ ಎತ್ತಿ ಸಂಪೂರ್ಣವಾಗಿ ನಿಂತಿದ್ದು. ಅವ್ರ ಕುಟುಂಬದವ್ರು ಕೂಡ ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ ಅವತ್ತು ಎಲ್ಲೋ ಒಂದು ಕಡೆ ಅವ್ರ ಫ್ಯಾನ್ಸ್ಗಳಿಗೆಲ್ಲ ಎಲ್ಲೋ ಒಂದು ಕಡೆ ಗೊಂದಲ ಸೃಷ್ಟಿಯಾಗಿದ್ದಂಥ ಸಂದರ್ಭದಲ್ಲಿ ಅದನ್ನು ಎಷ್ಟೋ ಜನಕ್ಕೆ ನನಗೆ ಯಾಕೆ ನೀನು ಅವ್ರ ಪರವಾಗಿ ಅಷ್ಟು ಮಾತಾಡ್ತೀಯ ಅಂತ ನನಗೆ ವಿರುದ್ಧವಾಗಿ ನನಗೆ ಧಮಕಿಗಳಾಗ್ತಂಥ ಸಂದರ್ಭದಲ್ಲಿ ಕೂಡ ಅವ್ರ ಪರವಾಗಿ ನಾನು ಅವತ್ತು ಧ್ವನಿ ಎತ್ತಿ ನಿಂತಿದ್ದು. ಅಷ್ಟು ದಿವಸ ಅವ್ರನ್ನ ಎಲ್ಲರೂ ಯೂಸ್ ಅಂಡ್ ಥ್ರೋ ಮಾಡಿದ್ದಾರೆ, ಖಂಡಿತ ಒಂದಷ್ಟು ಜನ ಮಾಡಿದ್ದಾರೆ. ಅಲ್ಲ, ಈಗ ಅವರು ಬೇರೆ ಎಲ್ಲರೂ ದರ್ಶನ್ ಒಂದಷ್ಟು ಜನ ಯೂಸ್ ಅಂಡ್ ಥ್ರೋ ಮಾಡಿದ್ರಲ್ಲ, ಆ ರೀತಿ ದರ್ಶನ್ ಕೂಡ ಮಾಡಬಾರ್ದು ಅಂತ ನಾನು ನಿಮ್ಮ ಮಾಧ್ಯಮದಲ್ಲೇ ಕೇಳ್ಕೊಳ್ತೀನಿ. ಯಾಕಂದ್ರೆ ಅವರ ಪರವಾಗಿ ಗಟ್ಟಿಗೆ ನಿಂತವ್ರು, ಗಟ್ಟಿಗೆ ಧ್ವನಿ ಎತ್ತದವ್ರನ್ನ, ಗತ್ತಿಗೆ ನಿಜವಾಗ್ಲೂ ಮನಸ್ಫೂರ್ತಿ ಹೋರಾಟಕ್ಕೆ ನಿಂತವ್ರನ್ನ ದರ್ಶನ್ ಕೂಡ ಕಳ್ಕೊಬಾರ್ದು. ಯಾಕಂದ್ರೆ ಇವತ್ತು ಒಂದು ಸಮಯ ಕಳ್ಕೊಬಹುದು, ಮುಂದೊಂದು ದಿವಸ ತಿರ್ಗಾ ಡಾರ್ಕ್ ಫೇಸ್ ಬರ್ಬೋದು, ಆಯ್ತಾ? ಅವತ್ತು ನೆನೆಸ್ಕೊಂಡ್ರೆ ಅಗೇನ್ ದೇ ವಿಲ್ ನೆವರ್ ಕಮ್ ಬ್ಯಾಕ್. ಸೊ ಹಾಗಾಗಿ ಯಾರನ್ನು ಕೂಡ ಬಿಡಬಾರ್ದು, ಯೋಚನೆ ಮಾಡಬೇಕು. ಅವ್ರಿಗೂ ಸ್ವಂತ ಬುದ್ಧಿ ಅನ್ನೋದು ಇರುತ್ತಲ್ಲ. ಸೊ ಹಾಗಾಗಿ ಇವತ್ತು ವೀರೇಂದ್ರ ಹೆಗ್ಡೆ ಅವ್ರ ಪರವಾಗಿರ್ಬೋದು, ಧರ್ಮಸ್ಥಳದ ಪರವಾಗಿ, ಅವೆಲ್ಲ ನಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಅವರಿಂದ ಏನು ನಾವು ಬೆನಿಫಿಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ದರ್ಶನ್ನಿಂದನೂ ಕೂಡ ನಮಗೇನು ಬೇಕಾಗಿಲ್ಲ, ಉಪೇಂದ್ರ ಅವರಿಂದನೂ ನನಗೇನು ಬೇಕಾಗಿಲ್ಲ, ವೀರೇಂದ್ರ ಹೆಗ್ಡೆ ಅವರಿಂದನೂ ನನಗೇನು ಬೇಕಾಗಿಲ್ಲ. ಅದೇ ಥರ ನಾವು ಮುತ್ತಪ್ಪಣ್ಣನಿಂದನೂ ನನಗೇನು ಅವ್ರ ಕುಟುಂಬದಿಂದ ನನಗೇನು ಬೇಕಾಗಿಲ್ಲ. ನನಗೆ ಬೇಕಾಗಿರೋದೇನು, ಅವರು ನನ್ನ ಮೇಲೆ ಇಟ್ಟಂಥ ನಂಬಿಕೆ, ಅವರು ನನ್ನ ಮೇಲೆ ಒಂದು ಪ್ರೀತಿ ತೋರಿಸ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಷ್ಟೇ. ಹಣ, ಅವರಿಂದ ಅಧಿಕಾರ ನಮ್ಗೆ ಖಂಡಿತವಾಗಿಯೂ ಏನು ಬೇಕಾಗಿಲ್ಲ. ದೇವರು ನನಗೆ ಆ ಶಕ್ತಿ ಕೊಟ್ಟಿದ್ದಾನೆ, ನಾವು ಮಾಡ್ಕೊಳ್ತೀವಿ. ನಾವು ತೋರಿಸುವಂಥ ಪ್ರೀತಿಗೆ ವಾಪಸ್ ಅವರಿಂದ ಪ್ರೀತಿನ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತೀವಿ, ಆಯ್ತಾ? ದೇವರು ಯಾರೇನೋ ಇವಾಗ ದರ್ಶನ್ ಹುಟ್ಟಿದ ತಕ್ಷಣ ಏನು ಸ್ಟಾರ್ ಆಗಿಲ್ಲ, ಓಕೆ? ವೀರೇಂದ್ರ ಹೆಗ್ಡೆ ಅವರು ಜನ್ಮ ತಾಳಿದ ತಕ್ಷಣ ಅವರು ದೇವಮಾನವರಾಗಲಿಲ್ಲ. ಮುತ್ತಪ್ಪರವ್ರು ಹುಟ್ಟಿದ ತಕ್ಷಣ ಏನು ಡಾನ್ ಆಗಲಿಲ್ಲ. ಉಪೇಂದ್ರ ಅವರು ಹುಟ್ಟಿದ ತಕ್ಷಣ ಅವರು ಎಲ್ಲೋ ನಿರ್ದೇಶಕರಾಗಿ ಸ್ಟಾರ್ ಡೈರೆಕ್ಟರ್ ಏನಾಗಲಿಲ್ಲ. ಕಾಲಕ್ರಮೇಣ ಅವರು ಹೇಗೆ ಹೆಸರು ಮಾಡಿ, ಅವರು ಶ್ರಮ ಪಟ್ಟು ಅವರು ಒಂದು ಹಂತಕ್ಕೆ ಬಂದರು. ಒನ್ ಫೈನ್ ಟೈಮ್ ಮೇ ಬಿ ನಾವು ಕೂಡ ನಮ್ಮದೇ ಆದ ಶ್ರಮದಲ್ಲಿ ನಮ್ಮದೇ ಆದ ರೀತಿಯಲ್ಲಿ ನಾವು ಅಚೀವ್ ಮಾಡ್ತೀವಿ, ದಟ್ಸ್ ಓಕೆ. ಆದರೆ ನಾವು ಕಷ್ಟಪಟ್ಟು ಯಾರೋ ಒಬ್ರಿಗೋಸ್ಕರ ನಾವು ಧ್ವನಿ ಎತ್ತಿ ಗಟ್ಟಿಗೆ ನಿಂತಾಗ ಅದನ್ನು ಬೆನಿಫಿಟ್ ತಗೊಂಡಂಥವ್ರು ಕೂಡ ಅದರ ಒಂದು ಕೃತಜ್ಞತಾ ಭಾವ ಇರಬೇಕು. ಓಕೆ ಸರ್, ಇನ್ನು ಈ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇನ್ನು ಚಿತ್ರ ನಟರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಹಾಗಾಗಿ ಅಂಜನಿ ಪುತ್ರ ಚಿತ್ರ ನೆನಪಿದೆ ಅನ್ಸುತ್ತೆ ನಿಮಗೆಲ್ಲ ನೆನಪಿದೆ? ಎಸ್ ಸರ್, ಆ್ಯಕ್ಚುಲಿ ಅಂಜನಿ ಪುತ್ರ ಚಿತ್ರ ಅಂದರೆ ಏನು, ನಟ ಪುನೀತ್ ರಾಜ್ಕುಮಾರ್ ಅವರ ಚಿತ್ರದಲ್ಲಿ ಒಂದಷ್ಟು ಸನ್ನಿವೇಶಗಳು ಏನು ಲಾಯರ್ ಅವರ ವಿರುದ್ಧವಾಗಿ ಮಾಡಿದ್ರು ಅನ್ನುವಂಥ ಕಾರಣಕ್ಕೆ ಅಲ್ಲೂ ಕೂಡ ನೀವೇ ಧ್ವನಿಯನ್ನು ಎತ್ತಿದ್ರಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀವಿ? ಧ್ವನಿ ಎತ್ತಿದ್ದು ಒಂದು ಕಡೆ, ಇನ್ನೊಂದು ನಾನು ಆ ಚಿತ್ರದ ಮೇಲೆ ಕೇಸ್ ಕೂಡ ಹಾಕಿ, ನಾನೇ ಅವಾಗ ಕೇಸ್ ಹಾಕಿ ಅದನ್ನ ಆ ಮೂವಿನ ಸ್ಟಾಪ್ ಮಾಡಿಸ್ಬೇಕು, ಅದ್ರಲ್ಲಿ ಇರ್ತಕ್ಕಂಥ ಏನು ಸಂಭಾಷಣೆ ಏನಿದೆ ಆ ವಕೀಲರ ಬಗ್ಗೆ ಅವಹೇಳನಕಾರಿಯಾಗಿ, ಅದು ಎಲ್ಲೋ ಒಂದು ರೀತಿ ಕೆಟ್ಟದಾಗಿತ್ತು. ಪೊಲೀಸು ಮತ್ತು ವಕೀಲರಿಗೆ ತಂದಿಡುವಂಥ ಒಂದು ಸನ್ನಿವೇಶ ಸೃಷ್ಟಿ ಮಾಡಿದ್ರು. ಅದರಿಂದ ಅಷ್ಟು ಚೆನ್ನಾಗಿರಲಿಲ್ಲ, ಅದನ್ನು ಡಿಲೀಟ್ ಮಾಡಬೇಕು. ಆ ವಕೀಲರ ಬಗ್ಗೆ ಅಷ್ಟು ಅವಹೇಳನಕಾರಿಯಾಗಿ ಮಾತಾಡ್ಬೋದು, ಇಟ್ಸ್ ಅ ನೋಬಲ್ ಪ್ರೊಫೆಷನ್, ಹಾಗಾಗಿ ಅಂತೇಳಿ ಅದನ್ನು ಸ್ಟೇ ತೊಗೊಂಬಂದು ಅದನ್ನು ಡಿಲೀಟ್ ಮಾಡಿಸ್ದೆ. ಅವತ್ತಿನ ಕಾಲದಲ್ಲಿ ಖಂಡಿತ ಅವತ್ತು ಪುನೀತ್ ರಾಜ್ಕುಮಾರ್ ಕೂಡ ನನ್ನ ಹತ್ರ ಮಾತಾಡಿದರು. ಅವರು ಪಾಪ ಒಳ್ಳೆ
ಬಹಳ ಸ್ವೀಟ್ ಆಗಿ ತುಂಬಾ ಹಂಬಲ್ಲು, ತುಂಬಾ ಚೆನ್ನಾಗಿ ಮಾತಾಡಿ ನಂದು ಅದ್ರಲ್ಲಿ ಏನು ಇದಿಲ್ಲ, ರೋಲ್ ಇಲ್ಲ, ಹಾಗೆ ಹೀಗೆ ಅಂತ. ಇಲ್ಲ ಸರ್, ನಾನು ನಿಮ್ಮ ಬಗ್ಗೆ ಖಂಡಿತ ನಾನು ಕೂಡ ಕೇಸ್ ಹಾಕಿಲ್ಲ, ನಾನು ಚಿತ್ರದ ಬಗ್ಗೆ ಅಷ್ಟೇ ಹಾಕಿರೋದು, ಅದನ್ನ ಡಿಲೀಟ್ ಮಾಡಿಸಿದ್ರೆ ಅದನ್ನ ಇಮಿಡಿಯೇಟ್ಲಿ ನಾನು ಸ್ಟಾಪ್ ಆಗ್ತೀನಿ, ನಂದು ಏನು ಅದ್ರ ಅಭ್ಯಂತರ ಎಲ್ಲ ವಾಪಸ್ ತಗೊಳ್ತೀನಿ ಅಂತ ಅವಾಗ ಅವರು ಮಾತಾಡಿದ್ರು. ಅದಾದ್ಮೇಲೆ ಜಾಕ್ ಮಂಜು ಅವತ್ತಿನ ಅವರು ಡಿಸ್ಟ್ರಿಬ್ಯೂಟರ್, ಒಬ್ಬ ಪ್ರೊಡ್ಯೂಸರ್ ಬಂದು ಕುಮಾರ್ ಅಂತ, ಕುಮಾರ್ ಅವರು, ಡೈರೆಕ್ಟ್ರು ಹರ್ಷ, ಇವರೆಲ್ಲ ಬಂದು ಕೊನೆಗೆ ಹರ್ಷ ಮತ್ತು ಪ್ರೊಡ್ಯೂಸರ್ ಎಲ್ಲ ಅಪಾಲಜಿನ ಕೋರ್ಟಲ್ಲಿ ಅಪಾಲಜಿ ಹಾಕಿ ಒಂದು ಅಫಿಡವಿಟ್ನ ಫೈಲ್ ಮಾಡಿ ಎಲ್ಲ ಆಗಿ ಅದನ್ನು ಡಿಲೀಟ್ ಮಾಡ್ತೀವಿ ಅಂತೆಲ್ಲ ಹೇಳಿ ಡಿಲೀಟ್ ಮಾಡಿದ ಮೇಲೆ ವಕೀಲರು ಪರವಾಗಿ ನನಗೆ ಯಾವಾಗಲೂ ಹೇಳಿದ್ನಲ್ಲ, ವಕೀಲರ ಶಕ್ತಿ ನಮಗೆ ಒಂಥರ ಭಾಳ ಅವರ ಸ್ಟ್ರೆಂತೇ ಅವ್ರ ಬಗ್ಗೆ ಯಾರೋ ಮಾತಾಡ್ತಾರೆ ಅಂದಾಗ ಧ್ವನಿ ಎತ್ತೋದು ನನ್ನ ಕರ್ತವ್ಯ ಅಂತ ನಾನು ಅವತ್ತು ಎತ್ತಿದ್ದೆ. ಅದಕ್ಕೆ ಸಕ್ಸಸ್ ಕೂಡ ಕಂಡ್ವಿ, ಅದು ಡಿಲೀಟ್ ಆಯಿತು ಅಷ್ಟೇ. ಅದರಲ್ಲೇನು ಅಂತ ನಮ್ಗೆ ಇಂಟೆನ್ಷನ್ ಇಲ್ಲ. ಆಮೇಲೆ ಒಂದನ್ನು ಮರಿಬಾರ್ದು, ಅವ್ರ ಚಿತ್ರದವ್ರು ಕೂಡ ಮರಿಬಾರ್ದು, ನೆಗೆಟಿವೋ ಪಾಸಿಟಿವೋ ನಾನು ಕೇಸ್ ಹಾಕಿದ್ರಿಂದ ಅವ್ರ ಚಿತ್ರ ತುಂಬ ಪ್ರಮೋಷನ್ ಕೂಡ ಚೆನ್ನಾಗಾಯ್ತು, ಆಯ್ತಾ. ಅದರಿಂದ ಅವ್ರಿಗೂ ಮೇ ಬಿ ಅವ್ರಿಗೆ ಬೆನಿಫಿಟ್ ಕೂಡ ಆಗಿರುತ್ತೆ. ಮೇ ಬಿ ನಾನು ಡಿಲೀಟ್ ಮಾಡಿಸೋದಕ್ಕೆ ಅಂತ ಕೇಸ್ ಹಾಕಿದಾಗ ಡಿಲೀಟು ಆಯಿತು, ನಮ್ಗೇನು ಪರ್ಪಸ್ ಇತ್ತು ಸರ್ವ್ ಆಯಿತು. ಅಟ್ ದ ಸೇಮ್ ಟೈಮ್ ಅವ್ರಿಗೆ ಕೂಡ ಚಿತ್ರದವ್ರು ಕೂಡ ಬೆನಿಫಿಟ್ ಕೂಡ ಆಗಿದೆ, ಅದನ್ನ ಅವರು ಕೂಡ ಮರಿಬಾರ್ದು ಅಂತ ನಾನು ಅನ್ಕೊಳ್ತೀನಿ. ಓಕೆ ಸರಿನಾ, ನಾವು ಜನಸಾಮಾನ್ಯರ ರೀತಿ ಯೋಚನೆ ಮಾಡೋದಾದ್ರೆ ನೋಡಿ, ಈಗ ದಿನ ಬೆಳಗಾದ್ರೆ ಒಂದಲ್ಲ ಒಂದು ಬೆಲೆ ಏರಿಕೆ ಆಗ್ತಾನೆ ಇದೆ, ಹಾಲಾಗಿರ್ಬೋದು, ಹಣ್ಣಾಗಿರ್ಬೋದು, ತರಕಾರಿ ಆಗಿರ್ಬೋದು, ಇತ್ಯಾದಿ ಇತ್ಯಾದಿ. ಸೊ ನೋಡಿ, ಈಗ ವರ್ಷದಲ್ಲಿ 2 ವರ್ಷದಲ್ಲಿ 3ನೇ ಬಾರಿ ಈಗ ಹಾಲಿನ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ, ಬರೋಬ್ಬರಿ 4 ರೂಪಾಯಿ ರೇಟ್ ಜಾಸ್ತಿ ಆಗಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಹೇಳದ್ನಲ್ಲ, ಜನ ನೆಕ್ಸ್ಟ್ ಹಾಲು ಕುಡಿಯೋದ್ರ ಬದಲು ಆಲ್ಕೋಹಾಲ್ ಕುಡಿಯೋಕೆ ಹೋಗೋ ಚಾನ್ಸಸ್ ಇದೆ, ಅದು ರೇಟ್ ಆಗಿದೆ. ಅದು ರೇಟ್ ಆಗಿದೆ, ಅದಾಯ್ತಾ. ಏನಾಗೋಗಿದೆ, ಇವತ್ತು ಹಾಲಲ್ಲೂ ಕೂಡ ಎಷ್ಟೊಂದು ಹಾಲುಗಳು ಕೂಡ ಕೆಲವೊಂದು ಕಲುಷಿತ ಹಾಲುಗಳು ಕೂಡ ಬರ್ತಾ ಇದೆ, ಅದರಲ್ಲಿ ರೇಟ್ ಕೂಡ ಜಾಸ್ತಿ ಆಗಿದೆ. ಏನ್ ಗೊತ್ತಾ, ಗೌರ್ಮೆಂಟ್ ಅಲ್ಲಿ ದುಡ್ಡು ಮಾಡ್ಬೇಕು, ಇವಾಗ ದುಡ್ಡು ಬೇಕು ಅವರಿಗೆ, ಜನಸಾಮಾನ್ಯರ ಜೋಬಿಗೆ ಕತ್ತರಿ ಹಾಕ್ಬೇಕು, ಹಾಕ್ತಾ ಇದ್ದಾರೆ. ಈ ಚಿಕ್ಕದಾಗಿ ನೋಡಿ, ನಮ್ಗೆ ಎಲ್ಲಿಂದ ಎಲ್ಗನ ಹೋಗಿ ಇನ್ಕಮ್ ಬರುತ್ತಲ್ಲ, ಟ್ಯಾಕ್ಸ್ ಕಟ್ತೀವಿ. ಇವಾಗ ನಮ್ ಸಂಬಳ ಬರುತ್ತೆ, ಟ್ಯಾಕ್ಸ್ ಕಟ್ತೀವಿ. ಸಂಬಳ ಬಂದಾದ್ಮೇಲೆ ಏನೋ ಹಾಲು ತಗೊಳಕ್ ಹೋಗ್ತೀವಿ, ಅಲ್ಲೂ ಟ್ಯಾಕ್ಸ್ ಹೋಗುತ್ತೆ. ಬಟ್ಟೆ ತಗೊಳ್ತೀವಿ, ಅಲ್ಲೂ ಟ್ಯಾಕ್ಸ್ ಹೋಗುತ್ತೆ. ಹೇಗೇನ್ ತಿರ್ಗಾ ಗಾಡಿಯಲ್ಲಿ ಓಲಾದಲ್ಲಿ ಊಬರಲ್ಲಿ ಎಂತೆಲ್ಲ ಬರ್ತೀವಿ ಅನ್ಕೊಳ್ಳಿ, ಅಲ್ಲೂ ಟ್ಯಾಕ್ಸ್ ಹೋಗುತ್ತೆ. ಡೀಸೆಲ್ ಹಾಕ್ಸ್ಕೊಂತೀವಿ, ಅಲ್ಲೂ ಟ್ಯಾಕ್ಸ್ ಹೋಗುತ್ತೆ. ನಮ್ಮ ಹುಟ್ಟಿನಿಂದ ಹಿಡಿದು ಸಾಯೋವರೆಗೂ ನಾವು ಟ್ಯಾಕ್ಸ್ ಅಲ್ಲೇ ಬದುಕ್ತಾ ಇದೀವಿ. ನಮ್ಮ ಟ್ಯಾಕ್ಸ್ಗಳು ತಗೊಂಡು ಈ ರಾಜಕಾರಣಿಗಳು, ಅವ್ರ ಕುಟುಂಬ ದುಡ್ಡು ಮಾಡಿಕೊಂಡು ಕೋಟಿಗಳ ಗಟ್ಲೆ, ಮೇ ಬಿ ಆ ಭ್ರಷ್ಟಾಚಾರಿ ನನಗೆ ಐ ಹೇಟ್ ಪೊಲಿಟಿಷಿಯನ್ಸ್. ಅವರಂತ ಕುಲ್ಗೆಟ್ಟೋರು, ಇನ್ನು ಯಾರೋ ಕೆಲವೊಬ್ರು ಅಷ್ಟೇ ಒಳ್ಳೆಯವರು ಇರೋದು, ಹೇಳ್ತಾ ಇದ್ದೀನಲ್ಲ, ಅವರಂತ ನೀಚರು, ಭ್ರಷ್ಟರು, ಗಲೀಜವರು, ಅವ್ರ ಬಗ್ಗೆ ಮಾತಾಡಿದ್ರೆ ನನ್ನ ಬಾಯಿ ಹೊಲಸಾಗತ್ತೆ. ಇವತ್ತು ಈ ದೇಶ ಇಷ್ಟರ ಮಟ್ಟಿಗೆ ಕೆಳಮಟ್ಟಕ್ಕೆ ಕೆಲವೊಂದನ್ನ ಹೋಗ್ತಾ ಇದೆ ಅಂದರೆ ಭ್ರಷ್ಟಾಚಾರ ವ್ಯವಸ್ಥೆಯಿಂದ. ಇವತ್ತು ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರ ಹೋಗಲಿಲ್ಲ ಅಂದ ಪಕ್ಷದಲ್ಲಿ ನಾವು ನಿಜವಾಗ್ಲೂ ಹೇಳ್ತೀನಿ, ತುಂಬ ಕಷ್ಟ ಇದೆ. ಇವತ್ತಿನ ಯೂತ್ಸು ಏನು ಅದು ಆ ಭ್ರಷ್ಟಾಚಾರದ ವಿರುದ್ಧವಾಗಿ ನಾವು ಧ್ವನಿ ಎತ್ತಬೇಕು. ಮೊದಲು ನಮ್ಮ ಎಜುಕೇಷನ್ ಸಿಸ್ಟಮ್ ಬದಲಾಗಬೇಕು, ಎಜುಕೇಷನ್ ಸಿಸ್ಟಮ್ ಬದಲಾಗಬೇಕು. ಈ ಅವೇರ್ನೆಸ್ ಪ್ರೋಗ್ರಾಮ್ಗಳಾಗಬೇಕು ಭ್ರಷ್ಟಾಚಾರದ ವಿರುದ್ಧವಾಗಿ. ಎಲ್ಲ ಒಂದು ಕಡೆ ನಮ್ಮ ಎಜುಕೇಷನ್ ಸಿಸ್ಟಮ್ ಬದಲಾಗಲಿಲ್ಲ ಅಂದರೆ ಹೋರಾಟದ ಮನೋಭಾವಗಳು ಬರಬೇಕು. ಇನ್ನು ಈ ನಮ್ಮ ಓದ್ತಾ ಇದ್ವಿ ನಾವು ಹಿಸ್ಟ್ರಿಯಲ್ಲಿ, ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ, ಅಕ್ಬರ್ರು, ಆಮೇಲೆ ಬಾಬರ್ರು, ಇವ್ರದೇ ಓದ್ತಿದ್ದು. ನಮ್ಗೆ ಯಾಕೆ ಬೇಕು ಅವ್ರದೆಲ್ಲ? ನಾವು ಓದ್ಬೇಕಾಗಿರೋದು ಯಾರ್ದು? ಸಂಗೊಳ್ಳಿ ರಾಯಣ್ಣ, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ, ಇಲ್ಲಿನವ್ರದ್ದು ಓದ್ಬೇಕು ನಾವು. ಇಲ್ಲಿ ನಮ್ಮ ಲೋಕಲ್ ಸ್ಥಳೀಯವಾಗಿ ನಾವು ಹೋರಾಟ ಮಾಡಿದಂಥ ಮಹನೀಯರ ಬಗ್ಗೆ ಓದ್ಬೇಕು ನಾವು. ಹೇಗೆಲ್ಲ ಹೋರಾಟ, ನಮ್ಮ ದೇಶಭಕ್ತಿನ ಹೆಚ್ಚಿಸ್ಕೊಳ್ಬೇಕು, ನಮ್ಮ ನಾಡು ನುಡಿಗಳ ಬಗ್ಗೆ ಪ್ರೀತಿ ಹೆಚ್ಚಿಸ್ಕೊಳ್ಬೇಕು, ಅಂತ ಒಂದು ಸಬ್ಜೆಕ್ಟ್ಗಳು ಬರಬೇಕು. ಇವ್ರು ಮಾಡ್ತಾ ಇರೋದೇನು? ಇವಾಗ ಎಲ್ಲೋ ಒಂದು ಕಡೆ ನಾವು ಇವಾಗ ಒಂದು ಮಾರಲ್ ಆಫ್ ದಿ ಎಜುಕೇಶನ್ ನೋಡಕ್ ಹೋದ್ರೆ, ಒಂದು ಒಳ್ಳೆ ಎಜುಕೇಶನ್ ಸಿಸ್ಟಮೇ ಸರಿ ಇಲ್ಲ. ಅದ್ರಲ್ಲಿ ಕೂಡ ಬಿಸ್ನೆಸ್ ಆಗೋಗಿದೆ, ಹಾಸ್ಪಿಟಲ್ಸ್ ಬಿಸ್ನೆಸ್ ಆಗೋಗಿದೆ. ಎಲ್ಲ ಬಿಸ್ನೆಸ್ ಆಗಿರ್ಬೇಕಾದ್ರೆ ನಮ್ಮಲ್ಲಿ ಕ್ವಾಲಿಟಿ ಎಲ್ಲಿ ಬರುತ್ತೆ? ಒಳ್ಳೆ ಮನಸ್ಥಿತಿ ಎಲ್ಲಿ ಬರುತ್ತೆ? ಒಳ್ಳೆ ಸಮಾಜದ ಪ್ರಜೆಗಳನ್ನ ಎಲ್ಲಿ ಸೃಷ್ಟಿ ಮಾಡೋಕ್ಕಾಗತ್ತೆ? ಸೊ ಹಾಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಡಬೇಕು ಅಂದ್ರೆ ಬುಡದಿಂದನೇ ಭ್ರಷ್ಟಾಚಾರ ಕೀಳ್ಬೇಕು, ಮೇಲೆ ಕೊಂಬೆನ್ ತೆಗೆದ್ರೆ ಆಗೋಲ್ಲ. ಅದಾಗುತ್ತೆ ಸರ್. ಯಾಕಂತಂದ್ರೆ ನೋಡಿ, ಈಗ ಭ್ರಷ್ಟಾಚಾರ ಒಂದು ಕಡೆ, ಇನ್ನೊಂದು ಕಡೆ ಹನಿ ಟ್ರ್ಯಾಪ್. ರಾಜಕಾರಣಿಗಳೇ ಹನಿ ಟ್ರ್ಯಾಪ್ ಅಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಸೊ ಇಂಥವ್ರನ್ನ ನೋಡಿ ಏನ್ ಕಲಿಬೇಕು? ಆಕ್ಚುಲಿ ಇವರೆಲ್ಲ ನಮ್ಗೆ ಮಾದರಿನಾ ಅಂತ ನನಗೆ ಗೊತ್ತಿಲ್ಲ ಯಾವ ಹನಿ ಅಂತ, ಬಟ್ ಒಂದಂತೂ ಹೇಳ್ತೀನಿ, ಅವ್ರುಗಳು ವಿಧಾನಸೌಧದಲ್ಲೇ ಕೂತ್ಕೊಂಡು ವಿಡಿಯೋಗಳನ್ನ ನೋಡಿರೋಂಥದ್ದು ದಿನಗಳಿತ್ತು, ಆಯ್ತಾ. MLA MP ಗಳು ಕೆಲವೊಂದು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿದಂಥ ಕೇಸ್ಗಳು ಕೂಡ ಆಗಿತ್ತು. ಆಮೇಲೆ ಇವರೆಲ್ಲ ರೆಸಾರ್ಟ್ ರಾಜಕಾರಣ ಮಾಡಿದಂಥ ಸಂದರ್ಭದಲ್ಲಿ
ಇವ್ರ ಮೇಲೆ ಇದೇ ಥರ ಟ್ರಾಪ್ಗಳು ಬರುತ್ತೆ ಅಂತ ಕೋರ್ಟ್ಗಳಲ್ಲಿ ಬಂದು ಸ್ಟೇಗಳು ತಗೊಂಡಿದ್ದು ಉಂಟು. ಹೌದು. ಸಿ ಇದೇನು ಇವತ್ತಿನ ಹೊಸದಾಗಿ ಹನಿ ಟ್ರಾಪ್ ಅನ್ನೋದು ಒಂದು ಪದ ಬಂದಿಲ್ಲ. ನನ್ನ ಪ್ರಕಾರ ಇದು ಆಗ್ತಾನೆ ಇದೆ. ಯಾರೋ ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡೋದಕ್ಕೆ ಇದು ಮಾಡ್ತಾನೆ ಇರ್ತಾರೆ. ಸಿ ಅಲ್ಲೂ ಕೂಡ ಎಲ್ಲೋ ಒಂದು ಕಡೆ ಜನಗಳನ್ನ ಉಪಯೋಗಿಸ್ಕೊಂಡು ಹೆಣ್ಮಕ್ಳುಗಳನ್ನ ಉಪಯೋಗಿಸ್ಕೊಂಡು ಅವ್ರನ್ನ ಭವಿಷ್ಯನ ಬೀದಿಗಾಕಿ ಅವರ ಒಂಥರ ಅವರು ಸಂಪೂರ್ಣವಾಗಿ ರಾಜಕಾರಣಿಗಳು ಹಾಳಾಗೋದು ಒಂದು ಕಡೆ ಹನಿ ಟ್ರಾಪ್ ಇವ್ರು ಯಾಕೆ ಹೋಗ್ತಾರೆ. ಒಂದು ಕಡೆ ಎಷ್ಟೋ ಜನ ಮಾಡ್ತಾರೆ, ಫೋನ್ಗಳಲ್ಲಿ ಕಾಲ್ ಮಾಡೋದು ಇನ್ನೇನೋ ಮಾಡೋದು ಅದೆಲ್ಲ ಸಿಸ್ಟಮ್ಸ್ ಇದೆ. ಅದನ್ನೆಲ್ಲ ನಾವು ಸಿ ಅವರು ಕೂಡ ಹಂಗೆ ಇರ್ತಾರೆ. ಹನಿ ಟ್ರಾಪ್ ಸುಮ್ಮನೆ ಆಗೋಲ್ಲ, ಅವರು ಕೂಡ ಇರ್ತಾರೆ. ಹಾಯ್ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಂತಾರಲ್ಲ ಹಾಗೆ ಎಲ್ಲ ಒಂದ್ ಕಡೆ ಇರುತ್ತೆ. ಆಗಿಲ್ಲ ಅಂತಂದ್ರೆ ಗುಡ್ಡು. ಸೊ ಸುಮ್ಮನೆ ಜನ ಕೂಡ ಯೋಚನೆ ಮಾಡಬೇಕು, ಜಡ್ಜ್ ಮಾಡಬೇಕು. ಸರಿಯಾದ ರೀತಿಯಲ್ಲಿ ಜಡ್ಜ್ ಮಾಡಿಲ್ಲ ಅಂದ್ರೆ ನನ್ನ ಪ್ರಕಾರ ಜನಗಳದೇ ತಪ್ಪು ಅಷ್ಟೇ. ಆಯ್ಕೆ ಮಾಡಿದ್ದು ನಮ್ಮ ಜನಗಳದೇ ತಪ್ಪು. ಸರಿಯಾದವ್ರನ್ನ ಆಯ್ಕೆ ಮಾಡಬೇಕು. ಜಾತಿ ನೋಡಿ, ಇನ್ನೊಂದು ಹೇಳ್ಬೇಕು ಈ ಸಂದರ್ಭದಲ್ಲಿ, ಜಾತಿ ಅಂತ. ಈಗ ಯಾರನ್ನ ಒಬ್ಬನ ಉಚ್ಚಾಟನೆ ಮಾಡಿದ್ರೆ ಮತ್ತೊಂದು ಮಾಡಿದ್ರೆಲ್ಲ ಜಾತಿಗಳನ್ನ ತಗೊಳ್ತಾರೆ ನೋಡಿ. ಇವಾಗ ಜಾತಿ ವ್ಯವಸ್ಥೆ ಅನ್ನೋದು ಒಂದಿದೆ. ಎಲ್ಲ ಒಂದ್ ಕಡೆ ಈ ರಾಜಕಾರಣಿಗಳು ಜಾತಿ ನಾಯಕರುಗಳಾಗಿ ಗುರುತಿಸ್ಕೊಂಡಿರ್ತಾರೆ. ಯಾವುದೋ ಒಂದು ಜಾತಿಗೆ ಗುರುತಿಸ್ಕೊಳ್ತಾರೆ. ಆ ಜಾತಿಯವ್ರಿಗೆ ಅವ್ರು ಏನ್ ಮಾಡಿದ್ದಾರೆ? ಈಗ ದಲಿತ ನಾಯಕ ಅಂತ ಒಂದಷ್ಟು ಜನ ಇದ್ದಾರೆ. ದಲಿತರುಗಳಿಗೋಸ್ಕರ ಏನ್ ಮಾಡಿದ್ದಾರೆ? ದಲಿತರುಗಳನ್ನ ಅವ್ರ ಮನೆ ಹತ್ರಕ್ಕೆ ಹೋದಾಗ ಮೇ ಬಿ ಒಳಗಡೆ ಸೋಫಾ ಮೇಲೆ ಕೂರಿಸ್ತಾರಲ್ವ ನನಗೆ ಗೊತ್ತಿಲ್ಲ. ಅವರು ದಲಿತ ನಾಯಕರೇ, ಆದ್ರೆ ದಲಿತರುಗಳಿಗೆ ಅವರು ಗೌರವ ಕೊಡ್ತಿರಲ್ಲ. ಲಿಂಗಾಯತರುಗಳಿಗೆ ಅವ್ರು ಏನು ಮಾಡಿರಲ್ಲ. ಒಕ್ಕಲಿಗರಿಗೆ ಏನು ಮಾಡಿರಲ್ಲ. ಆದ್ರೆ ಅವ್ರು ಗುರುತಿಸ್ಕೊಳ್ಳೋದು ಹೇಗೆ? ಓಟ್ ಬೇಕು ಅಂತಂದಾಗ ಜಾತಿ, ಸೇವೆ ಮಾಡಬೇಕು ಅಂತ ಅಂದಾಗ ಅವ್ರಿಗೆ ಆ ಸಮುದಾಯಕ್ಕೆ ಅವ್ರು ಏನು ಮಾಡಿರಲ್ಲ. ಆದ್ರೆ ಅವ್ರು ಗೆದ್ದು ಬೀಗಬೇಕು ಅಂತ ಅಂದಾಗ ಅವರ ಸ್ವಾರ್ಥಕ್ಕೋಸ್ಕರ ಜಾತಿಗಳನ್ನ ತರ್ತಾರೆ. ನನ್ನ ಪ್ರಕಾರ ಅಂತ ರಾಜಕಾರಣಿಗಳನ್ನ ಬುಡ ಸಮೇತ ಕಿತ್ತಾಕ್ಬೇಕು. ಯಾವಾಗ ಕುಟುಂಬ ರಾಜಕಾರಣ ಇಟ್ಕೊಂಡು ಬರುವಂತವ್ರನ್ನ ಬುಡ ಸಮೇತ ಕಿತ್ತಾಕ್ಬೇಕು. ನಮ್ಮ ಜನಗಳಿಗೆ ಎಲ್ಲಿಯವರೆಗೂ ಬುದ್ಧಿ ಬರಲ್ಲ ಅಲ್ಲಿಯವರೆಗೂ ನಾವು ಉದ್ಧಾರ ಆಗಲ್ಲ. ಓಕೆ ಸರ್, ಈಗ ರಾಜಕಾರಣದ ಬಗ್ಗೆ ಮಾತಾಡ್ತಿದ್ದೀರಾ. ನಿಮಗೂ ಕೂಡ ಅಂದರೆ ಲೈಕ್ ರಾಜಕಾರಣಿಗಳ ಜೊತೆ ಒಡನಾಟ ಇದ್ದೇ ಇರುತ್ತೆ. ಮುಂದಿನ ದಿನಗಳಲ್ಲಿ ನೀವೇನಾದರೂ ಪೊಲಿಟಿಷಿಯನ್ ಆಗಬಹುದಾ ಅಂತ? ಈಗ ನೀವು ಬಿಗ್ ಬಾಸ್ ಕೇಳಿದ್ದೀರಾ? ಎಸ್ ಸರ್. ರಾಜಕಾರಣದ ಕೇಳಿದ್ದೀರಾ? ನಾನು ಆಲ್ರೆಡಿ ಆ ಕೆಪಾಬಿಲಿಟಿ ಇರೋದ್ರಿಂದ ಕೇಳ್ತಾ ಇದ್ದೀನಿ. ಬೆಂಗಳೂರು ಅಡ್ವೊಕೇಟ್ ಅಸೋಸಿಯೇಷನ್ ಅಲ್ಲಿ 2 ಸಲ ಎಲೆಕ್ಷನ್ ನಿಂತು ಗೆದ್ದಿದ್ದೀನಿ. ನನಗೆ ಅಲ್ಲಿನ ಒಂದು ರಾಜಕಾರಣದಲ್ಲಿ ಸ್ವಲ್ಪ ಇದ್ದೀನಿ. ನನಗೆ ಪಬ್ಲಿಕ್ ಪಾಲಿಟಿಕ್ಸ್ ಅಲ್ಲಿ ಖಂಡಿತ ನಾನು ಇಲ್ಲ, ಬಟ್ ಹೋಗ್ಬಾರ್ದು ಅಂತಾನು ಏನಿಲ್ಲ. ಜನಕ್ಕೆ ಸೇವೆ ಮಾಡಕ್ಕೆ ಅದೊಂದು ಪ್ಲಾಟ್ಫಾರ್ಮ್. ಸರಿಯಾದ ಅವಕಾಶಗಳು ಬಂದು ನನಗದು ಸರಿ ಅಂತ ಅನ್ಸಿದ್ರೆ ಖಂಡಿತ ಹೋಗ್ತೀನಿ ಸೇವೆ ಮಾಡೋ ದೃಷ್ಟಿಯಿಂದ. ಹಣ ಮಾಡಕ್ಕೆ ಮತ್ತೊಂದಕ್ಕೆ ನನಗೆ ಬಿಸ್ನೆಸ್ ಅದು ಮಾಡ್ಬೋದು. ಹಣ ಮಾಡಕ್ ನನಗೆ ಅಲ್ಲಿ ಹೋಗ್ಬೇಕು ಅನ್ನೋದು ನನಗೆ ನಿಜವಾಗ್ಲೂ ಆಸೆ ಇಲ್ಲ. ಏನಾದರೂ ಸೇವೆ ಮಾಡಬೇಕು ಅಂದ್ರೆ ಅದೊಂದು ಪ್ಲಾಟ್ಫಾರ್ಮ್. ವಿತೌಟ್ ಪೊಲಿಟಿಷಿಯನ್ ಆಗದೆ ಕೂಡ ಸೇವೆ ಮಾಡ್ಬೋದು. ಈಗ ಸದ್ಯಕ್ಕೆ ಅದನ್ನ ಮಾಡ್ತಾ ಇದ್ದೀನಿ, ಬಟ್ ಖಂಡಿತ ಅದೇನಾದ್ರು ನಮ್ಮನ್ನು ಹುಡುಕೊಂಡು ಬಂದ್ರೆ ಖಂಡಿತ ಹೋಗ್ತೀನಿ. ನಾನು ಅದನ್ನ ಹುಡ್ಕೊಂಡು ಹೋಗಲ್ಲ. ಓಕೆ, ಇಫ್ ಇನ್ ಕೇಸ್ ಏನಾದರೂ ನೀವು ಪೊಲಿಟಿಷಿಯನ್ ಆದ್ರಿ ಅಂತಂದ್ರೆ ಈ ವ್ಯವಸ್ಥೆಯನ್ನ ನಾನು ಸರಿ ಮಾಡಬೇಕು ಅಂತಂದ್ರೆ ಯಾವ್ದನ್ನ ಸರಿ ಮಾಡ್ತೀರಾ? ನನ್ನ ಪ್ರಕಾರ ವ್ಯವಸ್ಥೆನ ಸರಿ ಮಾಡೋಕ್ಕಾಗಲ್ಲ. ನಾನು ನನ್ನ ಲಿಮಿಟ್ ಅಲ್ಲಿ ನನ್ನ ಜನಕ್ಕೆ ಏನು ಸಹಾಯ ಮಾಡಕ್ ಸಾಧ್ಯ ಆಗುತ್ತೆ ಅದನ್ನ ಸಹಾಯ ಮಾಡುವಂತ ಒಂದು ಪ್ರಯತ್ನ ಪಡ್ಬೋದು. ಖಂಡಿತ ಇಂಥ ಭ್ರಷ್ಟಾಚಾರ ವ್ಯವಸ್ಥೆಯ ವಿರುದ್ಧವಾಗಿ ಧ್ವನಿ ಅಂತ ಗೊತ್ತಿದ್ದೀನಿ ನಾನು. ಅದಕ್ಕೆ ಹೋಗ್ಲಿ, ರಾಜಕಾರಣಕ್ಕೆ ಹೋಗದೆ ಇರಲಿ, ನಾನು ಸಾಯೋವರೆಗೂ ಧ್ವನಿ ಎತ್ತುತ್ತೀನಿ, ನಾನು ಬಿಡಲ್ಲ. ಆ ಭ್ರಷ್ಟಾಚಾರ ವ್ಯವಸ್ಥೆ ವಿರುದ್ಧವಾಗಿ, ಆಮೇಲೆ ನನಗೆ ಸರಿ ಅನ್ಸಿದ್ದು ಏನಿರುತ್ತೆ ಅದ್ರ ವಿರುದ್ಧವಾಗಿ ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಡು ನಾನು ಖಂಡಿತ ಧ್ವನಿ ಎತ್ತುತ್ತಾನೆ ಇರ್ತೀನಿ. ಪರವಾಗಿಲ್ಲ, ಎಷ್ಟೇ ಪ್ರಾಬ್ಲಮ್ ಬಂದ್ರು, ಎಷ್ಟೇ ನಮಗೆ ಬೆದರಿಕೆಗಳು ಬಂದ್ರು, ನಾನು ಯಾವನಿಗೂ ತಲೆ ಕೆಡ್ಸ್ಕೊಳ್ಳಲ್ಲ. ಅವ್ನು ಎಷ್ಟೇ ಪ್ರಭಾವಿ ಆಗಿದ್ರು ಸರಿ, ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಧ್ವನಿ ಎತ್ತೋದನ್ನ ನಾನು ಬಿಡೋಲ್ಲ. ಓಕೆ, ಈಗ ನಿಮಗೆ ಬೆದರಿಕೆ ಅಂತ ಹೇಳಿದ್ರೆ ನಿಮಗೆ ಥ್ರೆಟ್ ಕಾಲ್ಸ್ ಕೂಡ ಬರುತ್ತಾ? ಅಯ್ಯೋ, ಬರ್ತಾನೆ ಇರುತ್ತೆ. ಅದಕ್ಕೆ ನನ್ನ ಸೆಕ್ಯೂರಿಟಿ ಕೂಡ ಇದೆ. ನನ್ನ ಗನ್ಮನ್ ಇಟ್ಕೊಂಡು ಓಡಾಡೋದೇ ಇಂಟೆನ್ಷನ್ ಅದು. ಈಗ ನಾವು ಹಿಂಗೆಲ್ಲ ಮಾತಾಡಿರ್ತೀವಿ, ಕೆಲವೊಂದು ವಿರುದ್ಧವಾಗಿ ಕೆಲವೊಬ್ಬರನ್ನ ಎದುರಾಕೊಂಡಿರ್ತೀವಿ. ಖಂಡಿತ ಥ್ರೆಟ್ ಕಾಲ್ಸ್ ಖಂಡಿತ ಬಂದಿದೆ, ಬರ್ತಾನೆ ಇರುತ್ತೆ. ಈಗ ನಾನು ಪೊಲೀಸ್ನವ್ರಿಗೆ ಒಂದು ಥ್ರೆಟ್ ಕಾಲ್ ಬರ್ತಾ ಇದೆ ಅಂತ ನಾನು ಕಂಪ್ಲೇಂಟ್ ಕೊಡ್ತೀನಿ. ಆಯ್ತಪ್ಪ, ಥ್ರೆಟ್ ಕಾಲ್ ಮಾಡ್ದೇ ಹೈಲಿ ಇನ್ಫ್ಲೂಯೆನ್ಸ್ ಇರ್ತಾನೆ. ಪೊಲೀಸ್ನವ್ರು ಮೊದಲೇ ರಾಜಕಾರಣಿಗಳ ಕೈ ಕೆಳಗಿರ್ತಾನೆ. ಈಗ ಥ್ರೆಟ್ ಕಾಲ್ ಮಾಡಿದಾಗ ಏನು ಮ್ಯಾಕ್ಸಿಮಮ್ ಅಂದರೆ ನನ್ನ ಜೀವ ಬೆದರಿಕೆ ಆಗಿದೆ ಅಂತ ಅವಾಗಿನ IPCಲಿ 506 ಕೇಸ್ ರಿಜಿಸ್ಟರ್ ಮಾಡ್ಕೊಳ್ತಾರೆ. ಅವ್ನು ಬೇಲಲ್ಲೇ ಆಚೆ, ಸ್ಟೇಷನ್ ಬೇಲೇ ಕೊಡ್ತಾರೆ, ಆಚೆ ಬರ್ತಾನೆ. ಸೊ ನಂಗೆ ಏನು ಪರ್ಪಸ್ಸು ಸರ್ವ್ ಆಗುತ್ತೆ? ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ನನಗೆ ಎಷ್ಟೇ ಥ್ರೆಟ್ ಕಾಲ್ಸ್ ಬಂದರೂ ತುಂಬ ಅತಿರೇಕಕ್ಕೆ ಹೋದಾಗ ಪೊಲೀಸ್ ಸಹಾಯನ ತಗೊಳ್ತೀನಿ. ಆದರೆ ನನಗೆ ಈಗ ಸದ್ಯಕ್ಕೆ ಏನಂದರೆ, ನನಗೆ ಅಂಥ ಥ್ರೆಟ್ ಕಾಲ್ ಬಂದಾಗ ನಾನು ವೈಯಕ್ತಿಕವಾಗಿ ನಾನು ಅವ್ರಿಗೆ ಏನು ಹೇಗೆ ನಾನು ಉತ್ತರ ಕೊಡಬೇಕು ಖಂಡಿತ ಕೊಡ್ತೀನಿ. ನೀವು ಹೇಳಿದ್ರಲ್ಲ ನಮ್ಮ ಬ್ಯಾಕ್ಗ್ರೌಂಡ್ ಕೆಲವೊಂದು, ಅದನ್ನ ಇಟ್ಕೊಂಡು ನಾನು ಯಾವ ರೀತಿಯಲ್ಲಿ ನನ್ನನ್ನು ನಾನು ಪ್ರೊಟೆಕ್ಷನ್ ತೊಗೊಳ್ಬೇಕು ಖಂಡಿತ ಮಾಡ್ಕೊಳ್ತೀನಿ. ನನ್ನ ಸೇಫ್ಟಿಗೆ ನಾನು ಖಂಡಿತ ಯಾವಾಗಲೂ ನಾನು ಎಚ್ಚರಿಕೆಯಿಂದ ಇದ್ದೇ ಇರ್ತೀನಿ. ಓಕೆ ಓಕೆ ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ನಮ್ಮೊಂದಿಗೆ ಹಂಚ್ಕೊಂಡ್ರಿ. ಸಾಕಷ್ಟು ವಿಷಯಗಳ ಬಗ್ಗೆ ನಮ್ಮ ಜೊತೆ ಪ್ರಸ್ತಾಪ ಮಾಡಿದ್ರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾರಾಯಣಸ್ವಾಮಿ ಜಿ ಅವರು ಮಾತಾಡಿರುವಂತಹ ಮಾತುಗಳು ನಿಜಕ್ಕೂ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.